ನಮಸ್ಕಾರ ವೀಕ್ಷಕರೇ, ನಾಕಡ್ಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಫೋಟೋ ಜರ್ನಲಿಸ್ಟ್ ಹಾಗೂ ಪತ್ರಕರ್ತರು, ಎಲ್ಲ ಪತ್ರಿಕಾ ರಂಗದ ಎಲ್ಲ ಮಗ್ಗುಗಳಲ್ಲಿ ಕೆಲಸ ಮಾಡಿದಂಥವ್ರು ನಮ್ಮ ನಾಗೇಶ್ ಪೊಳಲಿಯವರು. ನಮಸ್ಕಾರ ನಾಗೇಶ್ ಪೊಳಲಿ. ನಮಸ್ಕಾರ. ತಮ್ಮ ಬಾಲ್ಯ ಹೇಗೆ ಏನಾಯಿತು ಅಂತ? ಒಂದು ಬಾಲ್ಯ ಅಂದರೆ ಹುಟ್ಟು ಬಡವ ನಾವು. ಸೊ ಬೈ ಬರ್ತ್ ನಾವು ಕೆರ ಫುಟ್ಪಾತ್, ಮನೆಗೇನೆ ಇರಲಿಲ್ಲ. ಸೊ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ರು. ನಾವು 4 ಜನ ಮಕ್ಕಳು. ನಾನು ಕೊನೆಯವ. ದೊಡ್ಡವರು ಅಕ್ಕ, ಎರಡನೇವರು ಅಣ್ಣ, ಮೂರನೇವರು ಅಕ್ಕ, 4ನೇವನು ಕೊನೆಯವ ನಾನು. ಕೊನೆಯವನಾಗಿ ಕಲಿತದ್ದು 5ನೇವರೆಗೆ ನಾನು ಒಬ್ಬನೇ. ಇನ್ನು 3 ಜನ ಎಜುಕೇಶನ್ ಇಲ್ಲ. ಸೊ ನಾನು ಅಪ್ ಟು 5th ಸ್ಟ್ಯಾಂಡರ್ಡ್ ನಮ್ಮ ಊರಲ್ಲಿ ಪೊಳಲಿಯಲ್ಲಿ. ಅವಾಗ ಸ್ಕೂಲ್ ಇದ್ದದೆ 5ನೇವರೆಗೆ. ರಾಜರಾಜೇಶ್ವರಿ ಸ್ಕೂಲ್ ಇದ್ದೆ ಸ್ಕೂಲ್. ಇವಾಗ ನಾವು SLC ವರೆಗೆ ಮಾಡಿದ್ದೇವೆ, ಬೇರೆಯವರಿಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ಅಲ್ಲಿ 5ನೇ ಕ್ಲಾಸ್ ಕಲಿತು 5ನೇ ಕ್ಲಾಸ್ ಪಾಸ್ ಆದೆ. ಅದಾದ ನಂತರ ಒಂದು 6 ತಿಂಗಳು ಬಿಡಿ ಕಟ್ಟಿದೆ. 6ನೇಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹೋಗ್ಬೇಕಾದ್ರೆ ದೂರ 9 ಕಿಲೋಮೀಟರ್ ಗುರುಪುರ ಅಥವಾ ಕೈಕಂಬ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು. ನಮ್ಮದು ಒಂದೊತ್ತು ಊಟದ್ದೇ ಕಷ್ಟ ಆಯ್ತು ಅವಾಗ, ಇನ್ನು ಬಸ್ಸಿಗೆ ದುಡ್ಡು ಕೊಟ್ಟು ಸ್ಕೂಲಲ್ಲಿ ಹೋಗಿ. ಸೊ 6 ತಿಂಗಳು ಬೀಡಿ ಕಟ್ಟಿದೆ. ಆಮೇಲೆ 6 ತಿಂಗಳು ಆದ ನಂತರ ಇನ್ನೊಂದು ಬಟ್ಟೆ ಅಂಗಡಿ, ಇದು ಬಟನ್ ಹಾಕೋದು ಒಂದು 6 ತಿಂಗಳು. ಅದು ಗುರುಪುರ ಅಂತ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೆ ನಡ್ಕೊಂಡು ಹೋಗಿ ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಮತ್ತೆ ತಂದೆ ತಾಯಿ ಅವರಿಗೆ ಕಷ್ಟ ಅನಿಸ್ತು, ಎಷ್ಟು ದೂರ ಚಿಕ್ಕ ಕಷ್ಟ ಅಂತ ಬಿಡಿಸಿದರು. ಅಲ್ಲಿಂದ ಮಂಗಳೂರಲ್ಲಿ ಪ್ರಭಾತ್ ಸುಚಿತ್ರ ಟಾಕೀಸ್ ಇದೆ, ಅದರ ಪಕ್ಕ ಒಂದು ಚಿಕ್ಕ ಅಂಗಡಿ. ಅಂಗಡಿ ಅಂದರೆ ಒಳ್ಳೆ ವ್ಯಾಪಾರ ಇದೆ ಅದಕ್ಕೆ. ಸೊ ಅಲ್ಲಿ ಸೇರಿಸಿದ್ರು. ಅಲ್ಲಿ ಸೇರಿಸಿ ಅವ್ರದ್ದು ಮನೆ ಬಜಾಲ್ ಅಂತ, ಬಜಾಲ್ ಮನೆಯಿಂದ ಮಂಗಳೂರು ಸಿಟಿಗೆ ಬರಬೇಕು. 9 ನಂಬರ್ ಬಸ್ಸು, ರಾಜ್ಕುಮಾರ್ ಅಂತ, ಬಜಾಲ್ನಿಂದ ಸ್ಟೇಟ್ ಬ್ಯಾಂಕ್ಗೆ ಬಸ್ಸು. ಆ ಬಸ್ಸಲ್ಲಿ ನಾನು ಮನೆಯಿಂದ ಅಂಗಡಿಗೆ ಬರುವಾಗ ಬೆಳಿಗ್ಗೆ ಹಾಲು ಹೊತ್ಕೊಂಡು ಬರಬೇಕು. ಒಂದು ದಿವಸ ಆ ಹಾಲನ್ನು ನನಗೆ ಕೈಯಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ. ನಾನು ಅಷ್ಟು ಚಿಕ್ಕವ, ಅಷ್ಟು ಭಾರ ಇದೆ. ಎಷ್ಟು ಲೀಟ್ರ್? ಅದು ಮೋಸ್ಟ್ಲಿ ಒಂದು 30 ಲೀಟ್ರ್ ಇರ್ಬೋದು, ದನದ ಹಾಲು. ಸೊ ಹಾಲು ಹೊತ್ಕೊಂಡು ಬರುವಾಗ ಒಂದು ದಿವಸ ಆ ಟೈಮಿಗೇನು ನನ್ನ ತಂದೆ ತಾಯಿ ನನ್ನನ್ನು ನೋಡಿದ್ರು. ಊರಿಂದ ನನ್ನನ್ನು ನೋಡಲಿಕ್ಕೆ ಮಂಗಳೂರಿಗೆ ಬಂದಿದ್ರು. ಸೊ ನಾನು ಹಾಲನ್ನು ರೋಡಲ್ಲಿ ಎಳ್ಕೊಂಡು ಕ್ರಾಸ್ ಮಾಡ್ತಾಯಿದ್ದೆ. ನಮ್ಮ ತಾಯಿ ನೋಡಿಬಿಟ್ರು, ನಾನು ನೋಡಲಿಕ್ಕೆ ಬಂದೆ. ಅವತ್ತೇ ಲಾಸ್ಟ್ ಅಲ್ಲಿಂದ ಕೆಲಸ ಬಿಡಿಸಿದ್ರು. ಸೊ ಮುಗೀತು ಅಲ್ಲಿದ್ದ. ಸೊ ಅಲ್ಲಿಂದ ಸ್ವಲ್ಪ ದಿವಸ ಮನೆಯಲ್ಲಿದ್ದೆ. ಆಮೇಲೆ ಪೊಳಲಿಯವರೇ, ಮಹಾಬಲೇಶ್ವರ ಬಸ್ಸು ಡ್ರೈವರ್ ಬೇಬಿ ಅಣ್ಣ ಅಂತ. ಸೊ ಅವರು ಬಾಂಬೆಯಲ್ಲಿ ಒಂದು ಸ್ಟುಡಿಯೋ ಇದೆ, ನಮ್ಮವ್ರದ್ದೇ, ಮಂಗಳೂರಿನವ್ರದ್ದೇ. ಅಲ್ಲಿ ಜನ ಬೇಕು, ಅಲ್ಲಿ ಕರ್ಕೊಂಡು ಹೋಗ್ತೇವೆ ಅಂತ 1978 ಮಹಾಬಲೇಶ್ವರ ಬಸ್ಸಲ್ಲಿ ಡ್ರೈವರ್ಗೆ ಹಿಂದೆ ಟೂಲ್ಸ್ ಇದೆ, ಟೂಲ್ ಬಾಕ್ಸಲ್ಲಿ ಅದರ ಕೆಳಗಡೆ ಮಲ್ಕೊಂಡು ಬಾಂಬೆಗೆ 1978 ಪ್ರಯಾಣ ಸ್ಟಾರ್ಟ್ ಆಯಿತು. ಅಲ್ಲಿ ನಂದು ಫಸ್ಟ್ ಸಂಬಳ 30 ರೂಪಾಯಿ, ಊಟ ಗೀಟ ಎಲ್ಲ ಹೋಗಿ 30 ರೂಪಾಯಿ. ಬಟ್ ಊಟ ಅಂತ ನಾನು 3 ಹೊತ್ತು ನೋಡಿರೋದು ಅಲ್ಲೇ. ಊಟಕ್ಕೂ ಕಷ್ಟ ಇತ್ತು. ಒಂದು ರಾತ್ರಿಯಿಂದ ಒಂದು ರಾತ್ರಿ ಗಂಜಿ ತೇಲಿ. ಆವಾಗ ಲೇಬರ್ ಎಲ್ಲ ಕಷ್ಟ, ಕಡಿಮೆ ರೇಟ್. ಅದು ಮಕ್ಕಳಿಗೆ ಮಾತ್ರ, ತಂದೆ ತಾಯಿಗೆ ಇಲ್ಲ. ಅದು ಇನ್ನು ಊಟ ಮಾಡ್ಬೇಕಂದ್ರೆ ಯಾರ ಸತ್ರೆ ಸಾವದ್ದು ಊಟ, ಯಾರ್ದೋ ಮದುವೆದ್ದು ಊಟ, ಅದು ಬಟ್ಟೆ ಬೇರೆ ಇಲ್ಲ. ಬೇರೆಯವ್ರದ್ದು ಬೇಡ್ಕೊಂಡು ಅವ್ರದ್ದು ಚಡ್ಡಿ ಶರ್ಟ್ ಹಾಕೊಂಡು ಆ ಥರ ಇದು ಮಾಡ್ತಿದ್ದೆ. ಸೊ ಬಾಂಬೆಗೆ ಹೋದ ನಂತರ ಅಲ್ಲಿ 3 ಹೊತ್ತು ಊಟ ಅಂದರೆ ಏನಂದ್ರೆ ಒಳ್ಳೆ ಊಟ. ಅವರು ರಿಚ್ ಪೀಪಲ್ ಅಲ್ಲ, 3 ಹೊತ್ತು ಬೇಕಾದಂಗೆ ಊಟ ಗೀಟ ಮಾಡಿ 30 ರೂಪಾಯಿ ಪಗಾರ. ಬೆಳಿಗ್ಗೆ 9ವರೆಗೆ ಸ್ಟುಡಿಯೋ ಓಪನ್ ಮಾಡೋದು, ನಾನೇ ಬಂದು ಓಪನ್ ಮಾಡೋದು. ಚಿಕ್ಕ ಹುಡುಗ ಅಲ್ಲ, ಸೆಟರ್ ಎತ್ತಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಎತ್ತಿಲಿ ಶೋಲ್ಡರ್ ಕೊಡ್ತಾ ಇದ್ದಾರೆ, ಶೋಲ್ಡರ್ ಗೊತ್ತು ನಿಲ್ತೇನೆ. ಸೊ ಅರ್ಧ ಬರ್ತಿತ್ತು. ಆಮೇಲೆ ತಲೆ ಕೊಡ್ತೇನೆ, ತಲೆ ಎತ್ತಿದ್ರೆ ಶೆಟರ್ ಫುಲ್ಲು ಓಪನ್ ಆಗೋದು. ಸೊ ಆ ರೀತಿ ಬೊಂಬೆಯಿಂದ ನಂದು ಸ್ಟುಡಿಯೋ ಫೋಟೋಗ್ರಫಿಯಲ್ಲಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಒಂದೇ ಸ್ಟುಡಿಯೋದಲ್ಲಿ 10 ವರ್ಷ ಇದ್ದೆ. ಆಮೇಲೆ ಅದರ ಮಧ್ಯದಲ್ಲಿ ಒಂದು 5 ವರ್ಷ ಆಗುವಾಗ ನನ್ನ ಚಿಕ್ಕ ಅಕ್ಕನಿಗೆ ಮದುವೆದ್ದು ಇದಾಯಿತು. ಸೊ 10,000 ಅಲ್ಲಿಂದ ಸಾಲ ತಗೊಂಡು ಊರಿಗೆ ಕಲಿಸಿದೆ ಅಕ್ಕನಿಗೆ ಮದುವೆ ಮಾಡಲಿಕ್ಕೆ. ಸೊ ಅದು ಸಾಲ ತೀರಿಸಲಿಕ್ಕೋಸ್ಕರ 10 ವರ್ಷ ಕೆಲಸ ಮಾಡಿದೆ. ಸೊ ಬಟ್ 10 ವರ್ಷ ಕೆಲಸ ಮಾಡಿದಾಗ ಈ ಫೋಟೋಗ್ರಾಫಿಗಿದ್ದು ಎಲ್ಲ ಕೆಲಸ ಕಲ್ತಿದ್ದೆ. ಎಕ್ಸ್ಪರ್ಟ್, ಔಟ್ಡೋರು ಇಂಡೋರು, ದೊಡ್ಡ ಸ್ಟುಡಿಯೋ ಅದು ಬಾಂಬೆಯಲ್ಲಿ. ಎಲ್ಲ ನಮ್ಮ ಕರ್ನಾಟಕ ಮಂಗಳೂರಿನವ್ರದ್ದು, ಫಿಲ್ಮ್ನವ್ರದ್ದು ಎಲ್ಲ ಡೆವಲಪಿಂಗು, ಪ್ರಿಂಟಿಂಗ್ ಎಲ್ಲ ಅಲ್ಲೇ ಬರೋದು. 18 ಜನ ಕೆಲಸಕ್ಕೆ ಇದ್ದೇವೆ, ಫ್ಯಾಕ್ಟ್ರಿ ಥರ 24 hours ವರ್ಕಿಂಗ್ ಆ ಥರ ಇತ್ತು. ಸೊ ಕೆಲಸ ಎಲ್ಲ ಕಲಿತೆ. ಆಮೇಲೆ ಅದೇ 30 ರೂಪಾಯಿ ಸಂಬಳದಿಂದ 1,500ವರೆಗೆ ಬಂದಿದ್ದೆ ಅಲ್ಲಿಂದ. ಆಮೇಲೆ ನನಗೆ ಇದು ಪೇಪರ್ ನೋಡೋ ಸ್ವಲ್ಪ ಹುಚ್ಚಿತ್ತು. ಆ ಪೇಪರಲ್ಲಿ ಬರೋದೆಲ್ಲ ಫೋಟೋಗ್ರಫಿ ನೋಡಿ, ಆರ್ಟಿಕಲ್ ಫೋಟೋಸು, ಸ್ಪೆಷಲಿ ಬಾಂಬೆ ಟೈಮ್ಸ್, ಬಾಂಬೆ ಎಕ್ಸ್ಪ್ರೆಸ್ ಎಲ್ಲ ಆ ಕಾಲದಲ್ಲಿ ಅರ್ಧ ಪೇಜ್ ಫಾರಿನ್ ಥರ ಫೋಟೋ ಹಾಕುವರು. ಸೊ ಅದೊಂದು ಸ್ವಲ್ಪ ಹುಚ್ಚಿತ್ತು, ನೋಡ್ತಿದ್ದೆ ನಾನು. ಸೊ ಅದನ್ನು ನೋಡಿ ನನಗೆ
ಪೇಪರದು ಯಾಕೆ ನಾನು ಈ ಥರ ನೋಡಬಾರ್ದು ಅಂತ ಹಂಗೆ ಬಾಂಬೆಯಲ್ಲಿ 1993 ಪ್ರಿಪ್ರೆಸ್ ಜರ್ನಲ್ ಅಂತ ಅದಕ್ಕೆ ಮಂಗಳೂರಿನವರು ಒಬ್ಬರು ರಿಪೋರ್ಟರ್ ಆಗಿದ್ದರು. ಆಮೇಲೆ ಕರ್ನಾಟಕ ಮಲ್ಲ ಅಂತ ಮಲ್ಲಿಕಾರ್ಜುನ ಗೊತ್ತಿರಬೇಕು. ಸೊ ಅದಕ್ಕೆ ನಾನೇ ಫೌಂಡರ್ ಫೋಟೋಗ್ರಾಫರ್. ಸೊ ಬಾಂಬೆಯಲ್ಲಿ ಇದ್ದವನಲ್ಲ, ಮಂಗಳೂರು ಎಸ್ ರೆಡ್ಡಿ ಯಾರು ಇದ್ದು ಅಂತ SS ರೆಡ್ಡಿ ಈಗಲೂ ಅವರೇ ಕರೆಸ್ಪಾಂಡೆಂಟ್. ಸೊ ಮಂಗಳೂರಲ್ಲಿ ಮಂಗಳೂರು ಮಿತ್ರ ಅಂತ ಮಲ್ಲಿಕಾರ್ಜುನ ಇದೆ. ಸೊ ನಿಮಗೆ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿದ್ದಲ್ಲ, ನನ್ನನ್ನು ಬಾಂಬೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಮರಾಠಿ ಹಿಂದಿ ಎಲ್ಲ ಗೊತ್ತಿತ್ತಲ್ಲ, ಎಲ್ಲ ಲ್ಯಾಂಗ್ವೇಜ್ಗೆ ಈಗಲೂ ಅಷ್ಟೇ ಮರಾಠಿ, ಹಿಂದಿ, ಸಿಂಧಿ, ಗುಜರಾತಿ ಇಷ್ಟು ಲ್ಯಾಂಗ್ವೇಜ್ ಬರ್ತದೆ ನನಗೆ. ಸಂಗೆ ಕರ್ನಾಟಕವೆಲ್ಲ ಮಾಡ್ತಿದ್ದೆ. ಆಮೇಲೆ ಕರ್ನಾಟಕವೆಲ್ಲ ಪ್ರಿಂಟ್ ಆಗ್ತಿತ್ತು ಪ್ರಿಪ್ರೆಸ್ ಜರ್ನಲ್ ನರಿಮನ್ ಪಾಯಿಂಟ್ ಅಲ್ಲಿ. ಸಂಜೆ ಅವರು ನಮ್ಮದು ಫೋಟೋ ನೋಡಿ ಕರ್ನಾಟಕವೆಲ್ಲ ರಿಪೋರ್ಟರ್ ಹೇಳಿದ್ದು ನಮ್ಮವ್ರು ಮಂಗಳೂರು, ನಮಗೂ ಫ್ರೀಲಾನ್ಸಿಂಗ್ ಮಾಡಿ ಫೋಟೋ ಎಲ್ಲ ಕೊಡು ಅಂತ. ಹಂಗೆ ಫೋಟೋ 4 ಕಾಲಮ್ 5 ಕಾಲಮ್ ಫೋಟೋ ಪಬ್ಲಿಷ್ ಆಗೋದು. VP ಸಿಂಗು, IK ಗುಜ್ರಾಲ್, ಜಾರ್ಜ್ ಫರ್ನಾಂಡಿಸ್, ಪ್ರೊಟೆಸ್ಟ್ ಎಲ್ಲ 5 ಕಾಲಮ್ ಆ ಥರ ತೆಗಿತಾ ಇದ್ದೆ ಫೋಟೋ, ಆರ್ಟಿಸ್ಟಿಕ್ ಫೋಟೋಗ್ರಫಿ. ಸೊ ಅದರಲ್ಲೆಲ್ಲ ಬೈಲೈನ್ ಬರೋರು. ಆಮೇಲೆ ತಂದೆಗೆ ಹುಷಾರಿಲ್ಲದು ಸ್ವಲ್ಪ ಅಂತ ಇದು ಬಂತು. 95 ಬಾಂಬೆ ಬಿಟ್ಟು ಮಂಗಳೂರಿಗೆ ಬಂದು ಅದೇ ತಂದೆಯನ್ನು ನೋಡ್ಕೊಳ್ಬೇಕಾಗಿತ್ತು. ಹೊಸ ದಿಗಂತಕ್ಕೆ ಫಸ್ಟ್ ಫೋಟೋಗ್ರಾಫರ್, ನ್ಯೂಸ್ ಫೋಟೋಗ್ರಾಫರ್ ನಾನು ಅಲ್ಲಿ ಮಂಗಳೂರಲ್ಲಿ ಸೇರಿದೆ. ಆವಾಗ 850 ಪಗಾರ, 850 ಪಗಾರ. ಆಮೇಲೆ 1,500 ರೂಪಾಯಿ ನನಗೆ ಕಮಿಟ್ಮೆಂಟ್ ತಿಂಗಳಿಗೆ. 700 ರೂಪಾಯಿ ನಮ್ಮ ತಂದೆಗೆ ಮೆಡಿಸಿನ್ ತಗೊಳ್ಬೇಕು ಆ ಥರ. ಸೊ ಆವಾಗ ತಿಂಗಳು 850 ಇದರ ಪಗಾರ. ಆಮೇಲೆ ಭಾನುವಾರ ರಜೆ ಇತ್ತಲ್ಲ, ಭಾನುವಾರ ಮದುವೆಗೆ ಫಂಕ್ಷನ್ಗೆ ಹೋಗ್ಬೇಕು. ಸೊ ಅದರಲ್ಲಿ ಬೇರೆ ಸ್ಟುಡಿಯೋದ ಆರ್ಡ್ರ್ ಮಾಡಿ ಕೊಟ್ಟರೆ ಒಂದು ರೀಲ್ ಎಕ್ಸ್ಪೋಸ್ ಮಾಡಿದರೆ 75 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ಆ ಥರ ಚಾರ್ಜ್ ಇತ್ತು. 6 ರೋಲ್ 7 ರೋಲ್ ಎಕ್ಸ್ಪೋಸ್ ಮಾಡಿದರೆ ಆ ಥರ ದುಡ್ಡು ಬರುತ್ತೆ. ಸೊ ಆ ಥರ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೆ. ಆಮೇಲೆ 97 ಪ್ರಜಾವಾಣಿ ಡೆಕ್ಕನ್ನಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಕೊನೆ ಡೇಟಿಗೆ ಯಾರೋ ಪ್ರಜಾವಾಣಿ ಡೆಕ್ಕನ್ ಕಾಲ್ ಫಾರ್ ಮಾಡಿದ್ದಾರೆ, ನೋಡಲಿಲ್ಲ, ಇಲ್ಲಪ್ಪ ಕೊನೆ ಡೇಟಿಗೆ ಬಂದರೆ ಬರುತ್ತಾನೆ. ಆಮೇಲೆ ಪೇಪರ್ ಕಟ್ಟಿಂಗ್ಸ್ ಬಾಂಬೆದೆಲ್ಲ ಇತ್ತಲ್ಲ, 4 5 ಕಾಲಮ್ ಎಲ್ಲ VVIPs, ಆ ಕಟ್ಟಿಂಗ್ಸ್ ಜೆರಾಕ್ಸ್ ಮಾಡಿ ಸ್ಪೀಡ್ ಪೋಸ್ಟ್ ಮಾಡಿದೆ. 3 ತಿಂಗಳ ನಂತರ ಇಂಟರ್ವ್ಯೂ ಬಂತು. ಬೆಂಗಳೂರಿಗೆ ಕರೆದ್ರು ಇಂಟ್ರಿಗೆ, ಶಾಂತಕುಮಾರ್ ಮತ್ತು ಹರಿಕುಮಾರ್. ಇಂಟರ್ವ್ಯೂ ಅಲ್ಲಿ ಪಾಸ್ ಆದೆ. ಕೇಳಿದ್ರು ಅವರು, ಬೇರೆ ಏನು ಪ್ರಶ್ನೆ ಕೇಳಲಿಲ್ಲ, ವರ್ಕೇ ಹೇಳ್ತದಲ್ಲ, ಹೌದು ನಿಮ್ಗೆ ಎಲ್ಲಿ ಕೆಲಸ ಕೊಟ್ಟರು ಮಾಡ್ಬೋದು ಸರ್. ಸೊ ಅಲ್ಲಿಂದ ನಂದು ಒಳ್ಳೆ ಜೀವನ ಸ್ಟಾರ್ಟ್ ಆಯಿತು. ತಂದೆ ತಾಯಿಗೂ 3 ಹೊತ್ತು ಊಟ ಕೊಡುವಂಗೆ ಆಯಿತು. ಅಲ್ಲಿ ಒಳ್ಳೆ ಸ್ಯಾಲ್ರಿ, ಫಸ್ಟ್ ಸ್ಯಾಲ್ರಿನೇ ಒಂದು 20,000 ಬರುತ್ತೆ. ಅವಾಗ ಇದು ಕಾನೂನು ಸಂಬಳ, A ಗ್ರೇಡ್ ಕಂಪನಿ ಇತ್ತಲ್ಲ ಅವಾಗ, ಆ ಥರ. ಸೊ ಅಲ್ಲಿಂದ ಮನೆಯಲ್ಲಿನೂ ತಂದೆ ತಾಯಿ ನನ್ನ ಎಂಟೈರ್ ಫ್ಯಾಮಿಲಿ ಕೆಲವೊಂದು ವ್ಯವಸ್ಥೆ ಆಯಿತು. ಇಲ್ಲ, ನಂದು ಫಸ್ಟ್ ಪೋಸ್ಟಿಂಗ್ 97 ಗುಲ್ಬರ್ಗ, ಹೈದರಾಬಾದ್ ಕರ್ನಾಟಕ ಎಡಿಷನ್ ಇತ್ತು. ಹೈದರಾಬಾದಲ್ಲಿ ಪ್ರಿಂಟ್ ಆಗಿ ಬೀದರ್, ಗುಲ್ಬರ್ಗ, ರಾಯಚೂರು ಸರ್ಕ್ಯುಲೇಷನ್ ಆಗ್ತಿತ್ತು. ಸೊ ನಾನು ಹಂಗೆ ಅಲ್ಲಿಂದ ಟ್ರಾವೆಲ್ ಮಾಡ್ತಿದ್ದೆ ನ್ಯೂಸ್ ಕವರ್ ಮಾಡಲಿಕ್ಕೆ ಎಲ್ಲ. ಆಮೇಲೆ ಗುಲ್ಬರ್ಗ ಎಡಿಷನ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನಂದು ಒಂದು ಲೈಫು ತಂದೆ ತಾಯಿಗೆ ಊಟ ಸೆಟ್ಲ್ ಆಯಿತು. 3 ಹೊತ್ತು ಊಟ ಗೀಟ ಬಟ್ಟೆ ಬರೆ ತಗೊಳ್ಳೋಂಗೆ ಆಯಿತು. ಆಮೇಲೆ ಒಂದು 5 ವರ್ಷ ಆದಾಗ ಅದೇ ಊರಲ್ಲಿ ಒಂದು ಮನೆ ಮನೆ ಕಟ್ಟಬೇಕು ಅಂತ ಒಂದು 4 ಲಕ್ಷ PF ಆಗಿತ್ತು. PF ತಗೊಂಡೆ, ಲೋನ್ ತಗೊಂಡೆ. PF 3 ಲಕ್ಷ ವಿಜಯ ಬ್ಯಾಂಕ್ ಲೋನ್ ತಗೊಂಡೆ. 7 ಲಕ್ಷದಲ್ಲಿ ಇವಾಗ 26 ವರ್ಷ ಮನೆ ಕಟ್ಟಿ 1000 ಸ್ಕ್ವೇರ್ ಫೀಟ್ ಫುಲ್ ಮಾರ್ಬಲ್ ಹಾಕಿ ಡಬಲ್ ಬೆಡ್ರೂಮ್ ಪೊಳಲ್ಲಿ ತಂದೆ ತಾಯಿಗೆ ಒಳ್ಳೆ ಮನೆ ಕಟ್ಟಿ ಬರುವಾಗ ಭಿಕ್ಷುಕಾಗಿ ಬಂದ್ರು, ಹೋಗುವಾಗ ಇಬ್ರು ಶ್ರೀಮಂತರಾಗಿ ಅವರ ಸೇವೆ ಮಾಡಿದೆ. ಸೊ ಆರಾಮಾಗಿದ್ದಾರೆ. ಪ್ರಜಾವಾಣಿ ಆದ್ಮೇಲೆ ಅದೇ ನನಗೆ 2 ಟ್ವಿನ್ಸ್ ಮಕ್ಕಳು ಹುಟ್ಟಿದ್ರು 2008 ಆವಾಗ ಮಕ್ಕಳು ಹುಟ್ಟಿದಾಗ ಅಮ್ಮ ವಯಸ್ಸಾಗಿದೆ, 2 ಮಕ್ಕಳು ಟ್ವಿನ್ಸು. ಅದೇ ಟೈಮಲ್ಲಿ ನನಗೆ ಟ್ರಾನ್ಸ್ಫರ್ ಮಾಡಿದರು ಮತ್ತೆ. ಸೊ 2 ಮಕ್ಕಳನ್ನು, ಆಮೇಲೆ ಅಮ್ಮ ವಯಸ್ಸಾದವರು, ಅವ್ರನ್ನ ಬಿಟ್ಟು ಹೆಂಗೆ ಆಗೋದು ಅಂತ ಅದಕ್ಕೋಸ್ಕರ ಆ ರೀಸನ್ ಇಟ್ಕೊಂಡು ಕೆಲಸ ಬಿಟ್ಟೇನು. ಇವ್ರಿಗೆ ಹೇಳಿದೆ ಈ ಥರ ಇಲ್ಲ, ಅದು ಮ್ಯಾನೇಜ್ಮೆಂಟ್ ಡಿಸಿಷನ್, ಮ್ಯಾನೇಜ್ಮೆಂಟ್ ಡಿಸಿಷನ್, ವರ್ಕ್ ಬೇಕಾದರೆ ನೀವು ಹೋಗಬೇಕು. ಏನು ಮಾಡೋದು, ಮಕ್ಕಳನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಅಮ್ಮನೂ ಏಜು, ವೈಫಿಗೆ 2 ಮಕ್ಕಳನ್ನು ನೋಡೋಕೆ ಹೆಂಗಾಗುತ್ತೆ ಅಂತ ಬಿಟ್ಟು ಎಕ್ಸ್ಪ್ರೆಸ್ಸಲ್ಲಿ ಅವಾಗ ಒಬ್ಬರು ನನ್ನ ಫ್ರೆಂಡೇ ಅವ್ರಿಗೆ ಹೇಳಿದೆ ಈ ಥರ ಟ್ರಾನ್ಸ್ಫರ್ ಆಗಿದೆ, ಇನ್ನು ನಾನು ಇಲ್ಲಿ ಇರಲ್ಲ, 1 ತಿಂಗಳಲ್ಲಿ ನಾನು ಹೋಗಬೇಕು. ಹೌದಾ ಅಂತ ಹೇಳಿ, ಹೌದು ಎಕ್ಸ್ಪ್ರೆಸ್ಸಲ್ಲಿ ಕೆಲಸ ಕೊಡಿಸಿದರೆ ಮಾಡಿಸ್ತೀಯ ಅಂತ. ಮಾಡ್ತೇನೆ ಅಂತ ಹೇಳಿ MDದ್ದು ಕ್ಲೋಸ್ ಫ್ರೆಂಡ್ ಅವರು ಇಮಿಡಿಯೇಟಾಗಿ ಕಾರಲ್ಲಿ ಫೋನ್ ಮಾಡಿದ್ರು ಅವರಿಗೆ, ಈ ಥರ ನನ್ನೊಂದು ಕ್ಯಾಂಡಿಡೇಟ್ ಇದೆ, ಫೋಟೋಗ್ರಾಫರು, ಒಳ್ಳೆ ಫೋಟೋಗ್ರಾಫರ್, ಕೆಲಸ ಆಯಿತು, ನಾಳೆ ಹೋಗಿ PN ನೋಡಲಿಕ್ಕೆ ಹೇಳೋ ಅಂತ ಹೇಳಿದರು.
MDನೇ. ಸೊ ಹಂಗೆ ಹೇಳಿದ್ರು, ನಾಳೆ ಹೋಗಿ 11 ಗಂಟೆ ಹೋಗಿ PA ನೋಡುವ. ಸೊ ಹಂಗೆ ಹೋಗಿ ನೋಡಿದೆ. ಸರ್ ಯಾವಾಗದಿಂದ ಬರ್ತಾರೆ ಅಂತ, ನಾಳೆಯಿಂದನೇ ಬರ್ತೇನೆ ಅಂತ. ಸೊ 35,000 ಫಸ್ಟ್ ಸ್ಯಾಲ್ರಿ. ಇಲ್ಲಿ ಬಿಡುವಾಗ 25 ಇತ್ತು, 10 ಇಯರ್ ಸರ್ವಿಸ್ ಆಗಿ 35,000 ಸ್ಯಾಲ್ರಿ ಎಕ್ಸ್ಪ್ರೆಸ್ಸಲ್ಲಿ. ಆಮೇಲೆ ಅಲ್ಲಿನಷ್ಟೇ ಸೀನಿಯರ್ ಫೋಟೋಗ್ರಾಫರು ಬಿಡುವಾಗ 10 ವರ್ಷ ಬಿಡುವಾಗ ಡೆಪ್ಯೂಟಿ ಚೀಫ್ ಆಗಿದೆ. ಅದು ಬಿಟ್ಟದ್ದಲ್ಲ, ಕೊರೋನಾ ಇದರಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತಾರೆ. 3 ಫೋಟೋಗ್ರಾಫರು, ಇನ್ನು ರಿಪೋರ್ಟ್ರನ್ನು ಬರಬೇಡ ಅಂದರು. ಸೊ ಅಲ್ಲಿಂದ ಹೊರಗಡೆ ಬಂದು ಆ ಟೈಮಲ್ಲಿ ಮೇಡಮ್ ಕುಮಾರಸ್ವಾಮಿ CM ಆದಾಗ ಆ ಇದರಲ್ಲಿ ಜಯಮಾಲಾ ಮೇಡಮ್ ಕನ್ನಡ ಕಲ್ಚರಲ್ ಮತ್ತು ಮಿನಿಸ್ಟರ್ ಆಗಿದೆ. ನಾನು ನಮ್ಮವರೇ ಎಲ್ಲ ಹಿಂಗೆ ವಿಶ್ ಮಾಡಿ ಬರೋಣ ಅಂತ ವಿಧಾನಸೌಧಕ್ಕೆ ಹೋಗಿದ್ದೆ. ವಿಶ್ ಮಾಡಿದೆ, ಕೇಳಿದ್ರು ಏನು ಮಾಡ್ತಾ ಇದ್ದೆ, ಎಲ್ಲಿದ್ದೆ? ಮೊನ್ನೆವರೆಗೆ ಎಕ್ಸ್ಪ್ರೆಸ್ಸಲ್ಲಿದ್ದೆ ಮೇಡಮ್, ಈಗ ಕೆಲಸ ಇಲ್ಲ ತೆಗ್ದೆ. ಹೌದಾ, ನಾಳೆಯಿಂದ ನನ್ನ ಜೊತೆ ಬಂದುಬಿಡು ಅಂತ ಅಷ್ಟೇ. ಅವ್ರ ಜೊತೆ 6ನೇಯಿಂದ ಅವ್ರ ಜೊತೆ ಮೀಡಿಯಾ ಟೀಮು ಹೆಡ್ ಆಗಿ ವರ್ಕ್ ಮಾಡಿದ್ದೆ ಅವ್ರ ಜೊತೆಗೆ. ಎಷ್ಟು ಜನ ಮೀಡಿಯಾ ಟೀಮಲ್ಲಿ? ಮೀಡಿಯಾ ಟೀಮಲ್ಲಿ ಅವರ ಪಾರ್ಟಿಯವರು 3 ಜನ ಇದ್ದರು. ಇನ್ನು ನ್ಯೂಸ್ ಫೀಲ್ಡಲ್ಲಿ ನಾವಿಬ್ಬರು 5 ಜನ ಇದ್ದೇವೆ. ಬಟ್ ಎಂಟರ್ ಸ್ಟೇಟ್ ಇಲ್ಲಿಂದ ಎಲ್ಲಿ ಅವರು ಹೋಗಬೇಕು ಪ್ರೆಸ್ ಮೀಟ್ ಆಗೋ ಇಲ್ಲಿ ಕೂತ್ಕೊಂಡು ನಾನು ಅಲ್ಲಿ ಅರೇಂಜ್ ಮಾಡಿದೆ. ಮಂಗಳೂರಾಗಲಿ, ಯಾಕೆಂದ್ರೆ ಉಡುಪಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು. ಎಲ್ಲ ಸ್ಟೇಟಲ್ಲಿ ಹೋಗಿ ಎಲ್ಲ ಕಾಂಟ್ಯಾಕ್ಟ್ಸ್ ಇತ್ತಲ್ವ, ನಾನು ಆ ಕಾಂಟ್ಯಾಕ್ಟ್ಸ್ ಈಗಲೂ ಇದೆ, ಆ ಕಾಂಟ್ಯಾಕ್ಟ್ಸೂ ಇದೆ. ಆಮೇಲೆ ಹೆಂಗೆ ಮಾಡಬೇಕು, ಪಬ್ಲಿಸಿಟಿ ಬರುವಂಗೆ ಯಾವ ಥರ ಮಾಡಬೇಕು ಎಲ್ಲ ಐಡಿಯಾ ಇದೆ. ಸೊ ಆ ಥರ ಖುಷಿ ಆಯ್ತು, ಅವ್ರಿಗೂ ಖುಷಿ ಆಯ್ತು. ಪರವಾಗಿಲ್ಲ. ಎಷ್ಟು ವರ್ಷ ಮಾಡಿದ್ರು ಅವರು ಸರ್ಕಾರ ಇದ್ದದ್ದೇ 14 ಮಂತ್ಸ್ ಅಲ್ಲ, 14 ಮಂತ್ಸಲ್ಲಿ ಬಿದ್ದೋಯ್ತಲ್ಲ, 14 ಮಂತ್ಸ್ ಆಯ್ತು. ಸೊ ಅಲ್ಲಿ ನಂತರ ಏನು ಮಾಡಿದ್ರು? ಜೊತೆ ಆ ನಂತರ ಮತ್ತೆ ಹೊರಗಡೆ ಬಂದಲ್ವಾ, ಹೊರಗಡೆ ಬಂದು ಬೆಂಗಳೂರು ಟೈಮ್ಸ್ಗೆ 1 ವರ್ಷ ಅವರು ಬೆಂಗಳೂರು ಟೈಮ್ಸ್ ಎಡಿಟ್ರು ಕಾವ್ಯ ಕ್ರಿಸ್ತಪಾರ್ ಪರಿಚಯ. ಆಮೇಲೆ ನನ್ನ ವರ್ಕ್ ಗೊತ್ತು ಅವರಿಗೆ, ಪಾರ್ಟಿ ಗೀಟೆ ಸೆಲೆಬ್ರಿಟಿ ಫಿಲ್ಮ್ ಎಲ್ಲ ಕವರ್ ಮಾಡ್ತಾ ಇದ್ದೆ. ಹಂಗೆ ಒಂದು ದಿವಸ ಹೋದೆ, ಈ ಥರ ಆಯಿತು, ಇದು ಪಾರ್ಟಿ ಗೀಟಿದೆ ಎಲ್ಲ ಮಾಡಿ ಅಂತ ಹೇಳಿ. ಹಂಗೆ ನನಗೆ ವಾರಕ್ಕೆ ಒಂದು ಅಸೈನ್ಮೆಂಟ್, ಬಟ್ ತಿಂಗಳಿಗೆ 15-16 ಸಾವಿರ ಬಿಲ್ ಬರೋದು. ಆವಾಗ ಅವ್ರದ್ದು ಹೆಂಗೆ ಅಂದರೆ ಒಂದು ಪಿಕ್ಚರ್ಗೆ 500 rupees ಕಲರ್ ಪಬ್ಲಿಷರ್, ಪಾರ್ಟಿ ಆದರೆ 6 ಪಿಕ್ಚರ್ ಯೂಸ್ ಆಗುತ್ತೆ. ಆಮೇಲೆ ಸಮ್ ಆಫ್ ಪಿಕ್ಚರ್ ಪೇಜ್ 1ಗೆ ಬರೋದು ನಾನು ಬೆಂಗಳೂರು ಟೈಮ್ಸ್, ಅದಕ್ಕೆ ಜಾಸ್ತಿ ರೇಟು. ಸೊ ಆ ಥರ ಒಂದು 15,000 ಒಂದು ಸ್ಯಾಲ್ರಿ ಬರೋದು ನನಗೆ. ಅದು 1 ವರ್ಷ ಹಂಗೂ ನಂದು ಲೈಫು ನಡ್ಕೊಂಡು ಹೋಯ್ತು. ಮತ್ತೆ ಕೊರೋನಾದಲ್ಲಿ ಪಾರ್ಟಿ ಗೀಟೆಲ್ಲ ಕಟ್ ಆಯ್ತಲ್ಲ, ಪಾರ್ಟಿ ಗೀಟೆಯಲ್ಲಿ ಅಲ್ಲಿಗೆ ಸ್ಟಾಪ್ ಆಯಿತು. ಅಲ್ಲಿಗೆ ಸ್ಟಾಪ್ ಆಗಿ ಮತ್ತೆ ಹಂಗೆ ಮನೆಯಲ್ಲಿದೆ ಅಂದರೆ ಹೊಸದಿಗಂತ ಡಿಜಿಟಲ್ ಸ್ಟಾರ್ಟ್ ಆಗಿತ್ತು. ಅದರ CO ನಾನು ಮಂಗಳೂರಲ್ಲಿ 95 ಫೋಟೋಗ್ರಾಫರ್ ಆಗಿ ಸೇರಿದಾಗ ಆವಾಗ ಮ್ಯಾನೇಜರ್ ಅವರು, ಈಗ CO. ಒಂದು ದಿವಸ ಅದೇ ಫೋನ್ ಮಾಡಿದೆ, ಈ ಥರ ಸರಿ ಫ್ರೈಡೇ ಬರ್ತೇನೆ ನಾನು ಬೆಂಗಳೂರು ಆಫೀಸಿಗೆ, ಬಂದು ನೋಡು ನನ್ನನ್ನು ಅಂತ ಹಂಗೆ ಬಂದು ಮೀಟ್ ಆದೆ. ಸರಿ ಗೊತ್ತಲ್ವ ನಿನಗೆ ನಮ್ಮ ಕಂಪನಿ ಹಿಂಗೆ ಪ್ರೊಸೀಜರ್, ಹೆಂಗೆ ನಿನಗೇನು ಹೇಳಬೇಕಾಗಿಲ್ಲ. ಸಂಬಳ ಅಂದರೆ ಅಲ್ಲಿ ಅದೇ ಅರ್ಧ ಸಮಾಜ ಸೇವೆ RSS ಇದ್ದಾರೆ, 50% ಗೊತ್ತಲ್ವ ನೀನು, ಈ ಥರ ಎಲ್ಲ ನಿನ್ನೆ ನೋಡ್ಕೊಂಡು ಹೋಗಬೇಕು ಆಯಿತು ಅಂತ. ಹಂಗೂ ಒಂದು ಮನೆ ಬಾಡಿಗೆ ಊಟಕ್ಕೆ ಮತ್ತೊಂದು ಡೋರ್ ಓಪನ್ ಆಯಿತು. ಸೊ ಅಲ್ಲಿಂದ ಅದೇ ಮೊನ್ನೆವರೆಗೆ ಮತ್ತೆ ಅದು ಮ್ಯಾನೇಜ್ಮೆಂಟ್ ಅಂದರೆ ರಿಸೋರ್ಸ್ಗೆ ಕೊಟ್ಟರು. ಸೊ ಆವಾಗ ನಾನು ರಿಸೋರ್ಸ್ ನನಗೆ ಅಷ್ಟು ಸೆಟ್ ಆಗಲಿಲ್ಲ. ನಮ್ಮ ಥರ 24 hours ನನ್ನ ಕಂಪನಿ ಥರನೇ ಕೆಲಸ, ಆ ಥರ ನೇಚರ್. ನೀವು ಮುಖ್ಯಮಂತ್ರಿಯಲ್ಲಿ ರಿಪೋರ್ಟ್ರ್ ಆಗಲ್ಲ, ನಾನು ಬೇಕಾದರೆ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡು ಇಂಟರ್ವ್ಯೂ ಮಾಡ್ಕೊಂಡು ಬರ್ತೇನೆ, ಮಾಡಿದ್ದೇನೆ ಕೂಡ ಎಲ್ಲ ಕಾಂಟ್ಯಾಕ್ಟ್ಸು ಈಗಲೂ ಇದೆ. ಆಮೇಲೆ ಈಗ ಔಟ್ಸೋರ್ಸು ಕೊಡೋದಕ್ಕಿಂತ ಬಿಫೋರು ನಾನು ಒಂಥರ ಚೀಫ್ ರಿಪೋರ್ಟ್ರ್ ಥರನೇ ಇದೆ. ಎಲ್ಲ ನಾನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಧ್ಯಾಹ್ನ ಆಫೀಸಿಗೆ ಹೋಗೋ 2 ವಿಡಿಯೋ ಮಾಡ್ಕೊಂಡು ಹೋಗುವೆ, ಲೋಕಲ್ BJPದು ಕಾಂಗ್ರೆಸ್ ಮೇಜರ್ ಯಾವುದಿದೆ ಮಾಡ್ಕೊಂಡು ಹೋಗುವೆ ಡೈಲಿ. ಸೊ ಆ ಥರ ಮಾಡ್ತಿದ್ದೆ. 1 ವರ್ಷ ಆದ ನಂತರ ಔಟ್ಸೋರ್ಸಿಗೆ ಕೊಟ್ಟರು ಬೇರೆಯವರಿಗೆ. ಸೊ ನಾವು ಅವ್ರಿಗೆಲ್ಲ ಅಷ್ಟು ನನಗೂ ಔಟ್ಸೋರ್ಸ್ ಅಂದರೆ ಅವ್ರು ಹೆಂಗೆ ಅಂದರೆ ಒಂದು ಸ್ವಲ್ಪ ಅನ್ಪ್ರೊಫೆಷ್ನಲ್ ಥರ, ನಮಗೆ ಇದಾಗ ನಮ್ಮ ಪಕ್ಕ ಕರೆಕ್ಟಾಗಿರ್ಬೇಕು, ಆ ಥರ ಹೊರಗಡೆ ಬಂದೆ. ಆ ನಂತರ ಈಗ ಅದೇ ನನಗೆ ಕಾಂಟ್ಯಾಕ್ಟ್ಸು ನಂದು ಇದೆಲ್ಲ ಇದೆ ಅಲ್ಲ, ದೇವ್ರು ಕೊಟ್ಟರು ಕ್ರಿಯೇಟಿವ್. ನಾನು ಇನ್ನು ಪೇಪರಲ್ಲಿ ಇರುವಾಗಲೂ ಅಷ್ಟೇ, ಎಲ್ಲರೂ ಸೇಮ್ ಸಬ್ಜೆಕ್ಟ್, ಸೇಮ್ ಪ್ರೋಗ್ರಾಮ್, ಸೇಮ್ ಜಾಗ, ಬಟ್ ನಂದು ಸೇಮ್ ಪ್ರೋಗ್ರಾಮು, ಸೇಮ್ ಗೆಸ್ಟು, ಸೇಮ್ ಜಾಗ. ನಂದು ಪಿಕ್ಚರ್ ಡಿಫ್ರೆಂಟ್ ಆಗಿರ್ತೈತೆ, ಡಿಫ್ರೆಂಟ್ ಆಗ್ತಾಗಿ. ನಂದು ಕ್ರಿಯೇಟಿವಿಟಿ, ಅದು ಕ್ರಿಯೇಟಿವಿಟಿ. ಬೇರೆಯವ್ರದ್ದೆಲ್ಲ ಒಂದೇ ಲೆಕ್ಕ, ನಂದೊಬ್ಬಂದು ಮಾತ್ರ ಬೇರೆ, ಅದು ನಂದು ಸ್ಪೆಷಲಿಸ್ಟ್. ನಂದು
ಆ ಥರ ಮಾಡಿರೋದ್ರಿಂದ ನಂದು ಪೇಜ್ 1ಗೆ ಬರೋದು ಪಿಕ್ಚರ್, ಬೇರೆಯವ್ರದ್ದೆಲ್ಲ ಪೇಜ್ 3ಗೆ ಹೋಗೋದು. ಆ ಥರ ಕ್ರಿಯೇಟ್ ಮಾಡುವೆ ನಾನು. ಸೊ ಈ ಥರ ನಂದು ವರ್ಕ್. ಕೆಲಸದಲ್ಲಿ ಸ್ಪೆಷಲೈಸೇಷನ್. ಆಮೇಲೆ ಈಗ ಈ ಫೀಲ್ಡಲ್ಲೂ ಅಷ್ಟೇ, ಫಸ್ಟ್ ಪ್ರಿಂಟಿಗೆ ಬಂದೆ. ಪ್ರಿಂಟ್ ಆದ ನಂತರ ಸೋಷಿಯಲ್ ಮೀಡಿಯಾಕ್ಕೆ ಬಂದೆ. ಸೋಷಿಯಲ್ ಮೀಡಿಯಾ ನಂತರ ಇದು ಫಾರಿನ್ ವೆಬ್ಸೈಟ್ ಒಂದು, ಈಗ ಡೈಜ್ ವರ್ಲ್ಡ್ ಟಾಪ್ ಮಂಗಳೂರಲ್ಲಿದೆ ಫಾರಿನ್ ವೆಬ್. ಆವಾಗ ಫಾರಿನಲ್ಲಿ ದುಬೈಯಲ್ಲಿ. ಸೊ ಅದಕ್ಕೆ 1 ವರ್ಷ ಕಾಂಟ್ರಿಬ್ಯೂಟರ್ ಆಗಿದ್ದೆ. ಫ್ಯಾಷನ್ ಫೋಟೋಗ್ರಫಿ ಮತ್ತು ಫ್ಯಾಷನ್ ಸ್ಟೋರೀಸ್, ವಾರಕ್ಕೆ ಒಂದು ಸ್ಟೋರಿ ಕೊಡಬೇಕು. ಆವಾಗ ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದು, 1 ಇಯರ್ ಕಾಂಟ್ರಾಕ್ಟ್ ನನಗೆ. ಆ ಥರ ಅದರಲ್ಲಿ ವರ್ಕ್ ಮಾಡಿದೆ, ವೆಬ್ಸೈಟು. ಆಮೇಲೆ ಯೂಟ್ಯೂಬ್ಗೆ ಬಂದೆ. ಆಮೇಲೆ ಸೆಕ್ಯುಲರ್ ಟಿ ವಿ, ಅದರಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದ್ದೆ. ಆಮೇಲೆ ಡಿಜಿಟಲ್. ಸೊ ಮಾಧ್ಯಮದ ಎಲ್ಲ ಕೆಲಸ ಮಾಡಿದ್ದೀನಿ, ಎಲ್ಲ ನಾಲೆಜ್ ಇದೆ. ಈಗ ಫ್ಯಾಮಿಲಿ ಕಡೆ ಹೇಗೆ ವ್ಯವಸ್ಥೆ? ಫ್ಯಾಮಿಲಿ ಕಡೆ ತೊಂದರೆ ಇಲ್ಲ, ಎಲ್ಲ ಸೆಟ್ ಆಗಿದ್ದಾರೆ. ಮಗ ಬ್ಯಾಂಕಲ್ಲಿದ್ದಾನೆ. ಯಾವ ಬ್ಯಾಂಕಲ್ಲಿ? ಅವನು ಕೋಟಕ್ ಮಹೀಂದ್ರ. ಆಮೇಲೆ ಅದೇ ಟ್ವಿನ್ಸ್ ಮಕ್ಕಳು ಸ್ವಲ್ಪ ಲೇಟ್ ಆಗಿ, ಈಗ ಅವರು ಸೆಕೆಂಡ್ PV. ಇಬ್ರು ಸೆಕೆಂಡ್ PV ಸೈನ್ಸ್ ಓದ್ತಾ ಇದೆ. ಮಲ್ಲೇಶ್ವರಂ 13th ಕ್ರಾಸ್ ಮನೆ ಅದೇ ರಾಜಾಜಿನಗರ, ಇಸ್ಕಾನ್ ಪಕ್ಕ ಅಂತ ಹೇಳಿ. ಅವ್ರಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಧ್ಯೆ ನಿಮ್ಗೆ ಈಗ ಬೇರೆ ನಮ್ಮ ಮೀಡಿಯಾದ ಹೊಸ್ದಾಗಿ ಎಂಟ್ರಿ ಆಗ್ತಾರಲ್ಲ, ಅವ್ರಿಗೆ ಹೇಳೋದಾದ್ರೆ ಏನು ಹೇಳ್ಬೋದು? ಅವ್ರಿಗೆ ಹೇಳೋದಾದ್ರೆ ಅಂದ್ರೆ ಅವ್ರಿಗೆ ಹೇಳೋದೇ ವೇಸ್ಟ್. ಈಗ ನಾವು ಹೇಳೋದಾದ್ರೆ ಕೇಳುವಂಥದ್ದು ಇದೇ ಇರಬೇಕು. ಈಗ ನೀವು ಕೇಳಿದ್ರೆ ನಾವು ಹೇಳ್ಬೋದು, ಕೇಳೋದಿದ್ರೆ ಹೇಳಿ ಏನು ಪ್ರಯೋಜನ? ವೇಸ್ಟ್ ಅಲ್ಲ. ಜನರಲ್ ಆಗಿ ಹೇಳೋದಾದ್ರೆ ಅಲ್ಲ, ಇನ್ ಜನರಲ್ ಆಗಿ ಇವನ್ ನಾನು ವೀಕೆಂಡ್ ಕ್ಲಾಸಸ್ ತಗೊಳ್ತಿದ್ದೆ, ಜರ್ನಲಿಸಮ್ ಫೋಟೋಗ್ರಫಿ. ಏಳು ಯೂನಿವರ್ಸಿಟಿಗೆ ಗೆಸ್ಟ್ ಲೆಕ್ಚರ್ ಆಗಿ ಹೋಗಿದೆ. ಇವನ್ ಅಲ್ಲಿ ಪಾಠ ಮಾಡೋ ಮೇಸ್ಟ್ರುಗಳಿಗೆ ಗೊತ್ತಿಲ್ಲ ನಮ್ಮ ಹತ್ರ, ಯಾಕಂದ್ರೆ ಅವರು ಅಷ್ಟೇ 1947 ಅಲ್ಲಿ ಪುಸ್ತಕದ ಬದನೆಕಾಯಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಕಡಿಮೆ. ಆಮೇಲೆ ಇಲ್ಲಿ ಸ್ಟೇಟ್ ಬಿಟ್ಟು ಎಲ್ಲಿ ಹೋಗ್ಲಿಲ್ಲ, ಬಾವಿ ಒಳಗಡೆ ಇದ್ದ ಕಪ್ಪೆ ತರ. ನಾನು ಹಂಗೆಲ್ಲ 3 ಸ್ಟೇಟಲ್ಲಿ ಸರ್ವಿಸ್ ಮಾಡಿ ಬಂದವನು, ದೊಡ್ಡ ದೊಡ್ಡ ಪತ್ರಿಕೆ ಕೆಲಸ ಮಾಡಿದ. ಆಮೇಲೆ ಎಂಟೈರ್ ಇಂಡಿಯಾ ಟ್ರಾವೆಲ್ ಮಾಡಿದ ಇದೇ ಫೀಲ್ಡಲ್ಲಿ. ಸೊ ಅದರಿಂದಾಗಿ ನಾನು ಈ ಫೀಲ್ಡಲ್ಲಿ ಎಕ್ಸ್ಪರ್ಟ್. ನಾನು ಲಾಸ್ಟ್ ಯೂನಿವರ್ಸಿಟಿಗೆ ಹೋಗಿದ್ದು ಅಕ್ಕಮಹಾದೇವಿ ಯೂನಿವರ್ಸಿಟಿ, ಬಿಜಾಪುರ. ಅಲ್ಲಿ ಜರ್ನಲಿಸಮ್ ಫೋಟೋಗ್ರಫಿ ಮೇಲೆ ಪ್ರೆಸೆಂಟ್ ಜರ್ನಲಿಸಮ್ ಟ್ರೆಂಡ್ ಅದರ ಬಗ್ಗೆ 1 ವಾರ ಗೆಸ್ಟ್ ಲೆಕ್ಚರ್ ಮಾಡಿದ್ದೇನೆ. ಆಮೇಲೆ ಫಸ್ಟ್ ಹೋಗಿರೋದು SDM ಧರ್ಮಸ್ಥಳ ಮಂಜುನಾಥ ಕಾಲೇಜ್, 96 ಇರಬೇಕು. ಸೊ ಅದರ ಸ್ಟೂಡೆಂಟೇ ಸಹನ ಅಂತ, ಇನ್ಫಾರ್ಮೇಶನ್ ವಿಧಾನಸೌಧದಲ್ಲಿ ಈಗ ಮಾಧ್ಯಮ ಸ್ಟೂಡೆಂಟ್ ಅವರು, ನಾನು ಕ್ಲಾಸಿಗೆ ಇದ್ದಾರೆ. ಆಮೇಲೆ ಹೆಗ್ಡೆ ಅವರ ಮಗಳು ಕೂಡ ಶ್ರದ್ಧಾ ಅಂತ, ಅವರು ಕ್ಲಾಸಿಗೆ ಅಟೆಂಡ್ ಆಗಿದ್ದಾರೆ ಅಲ್ಲಿ. ಅದಾದ ನಂತರ ನಂದು ಪ್ರಜಾವಾಣಿಯಲ್ಲಿ 97 ಗುಲ್ಬರ್ಗ ಪೋಸ್ಟಿಂಗ್. 6 ತಿಂಗಳು ಜರ್ನಲಿಸಮ್ ಫೋಟೋಗ್ರಫಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಬ್ಯಾಕ್ವರ್ಡ್ ಏರಿಯಾ ಎಲ್ಲ ಬಡವರಿಗೆ ಫ್ರೀ ಕ್ಲಾಸ್ ಮಾಡಿದ್ದೇನೆ 6 ತಿಂಗಳು. ಆಮೇಲೆ ಕಿಡ್ಸ್ ಸಂಸ್ಥೆ, ಇದು ಸ್ವಂತ ಉದ್ಯೋಗ ಮಾಡುವ ಅವರಿಗೆ ಫೋಟೋಗ್ರಫಿ ಒಂದು 45 ಡೇಸ್ ಟ್ರೈನಿಂಗ್ ಇಟ್ಕೊಂಡಿದ್ರು, ಅವರೇ ಲೋನ್ ಕೊಟ್ಟು. ಆ ಥರ 45 ಸ್ಟೂಡೆಂಟ್ ಬಿಲ್ಡ್ ಮಾಡಿದ್ದೇನೆ ಅಲ್ಲ ಆ ಭಾಗದಲ್ಲಿ. ಎಲ್ಲರೂ ಸುಮಾರು ಕೆಲಸ ಮಾಡಿದ್ದೇನೆ, ತುಂಬ ಮಾಡಿದ್ದೇನೆ. ಆಮೇಲೆ ಕ್ಲಾರ್ಟ್ ಕಾಲೇಜ್ ಇಲ್ಲಿ ಪೀಣ್ಯದ ಹತ್ರ, ಅಲ್ಲಿ ಗೆಸ್ಟ್ ಲೆಕ್ಚರ್ ಆಗಿದ್ದೇನೆ. BMS ಕಾಲೇಜ್ಗೆ ಹೋಗಿದ್ದೇನೆ, ತುಂಬ ಹೋಗಿದ್ದೇನೆ. ಆಮೇಲೆ ಪ್ರಶಸ್ತಿನ ಅಷ್ಟೇ ನನಗೆ 1996 ಅಲ್ಲಿ ಬೆಸ್ಟ್ ಫೋಟೋ ಜರ್ನಲಿಸ್ಟ್ ದಕ್ಷಿಣ ಕನ್ನಡ ಅಂತ ಮದರ್ ತೆರೆಸಾ ಕೊಟ್ಟಿದ್ದಾರೆ, ಸಂದೇಶ ಫೌಂಡೇಶನ್ ಮಂಗಳೂರು. ಆಮೇಲೆ ಆ ಬ್ಲೈಂಡ್ ಫ್ಯಾಮಿಲಿ ಲೈಫ್ ಸ್ಟೋರಿ ಮಾಡಿದ್ದೆ ಎಕ್ಸ್ಪ್ರೆಸ್ ಅಲ್ಲಿ, 1 ಪೇಜ್ ಪಬ್ಲಿಷ್ ಆಯ್ತು. ಅದಕ್ಕೆ ನನಗೆ APJ ಅಬ್ದುಲ್ ಕಲಾಂ ನ್ಯಾಷನಲ್ ಅವಾರ್ಡ್ ಬಂತು, ಫಸ್ಟ್ ಅವಾರ್ಡ್ ಇಂಡಿಯಾದಲ್ಲಿ. ಅದು ಸೋಷಿಯಲ್ ಮೀಡಿಯಾ ಫೋಟೋ ಜರ್ನಲಿಸ್ಟ್. ಇಸ್ರೋ ಚೇರ್ಮನ್ ಮತ್ತೆ ಆರ್ಮಿ ಬ್ರಿಗೇಡಿಯರ್ ಪ್ರೆಸೆಂಟ್ ಮಾಡಿರೋದು. ವೆರಿ ಗ್ರೇಟ್. ಆಮೇಲೆ ಅದಕ್ಕೆ ನನಗೆ ಈ ಮಾಧ್ಯಮ ಅಕಾಡೆಮಿ ಇಲ್ಲ ಇದೆಲ್ಲ ಇದು ಆಮೇಲೆ ನಮ್ದು ಬೇಡ ಇದು ಇಲ್ಲ, ಇದೆಲ್ಲ ಸಿಕ್ಕಿದ್ದು ಅವರೇ ನಮ್ಮ ಹುಡ್ಕೊಂಡು ಅವರೇ ಕೊಟ್ಟವ್ರು. ಈ ತರ ಇಲ್ಲ ನಮ್ದು. ಆಮೇಲೆ ಛಾಯಾರತ್ನ ಅವಾರ್ಡು, ಕರ್ನಾಟಕ ಸ್ಟೇಟ್ ಫೋಟೋಗ್ರಾಫರ್ಸ್ 1 ವರ್ಷಕ್ಕೊಂದು ಇದು ಮಾಧ್ಯಮ ಫೀಲ್ಡಲ್ಲಿ ಕ್ಯಾಮರಾಮನ್ನಿಗೆ ಕೊಡ್ತಾರೆ, ಅದರಲ್ಲಿ ಛಾಯಾರತ್ನ ಅವಾರ್ಡ್ ಕೊಟ್ಟರು. ಅದು ಸುಪ್ರೀಂ ಕೋರ್ಟ್ ಜಸ್ಟಿಸ್ MN ವೆಂಕಟಾಚಲಯ ಬೆಂಗಳೂರು ಟೌನ್ ಹಾಲ್ ಅಲ್ಲಿ. ಆಮೇಲೆ ವೀರೇಂದ್ರ ಹೆಗ್ಡೆ ಅವಾರ್ಡ್ ಕೊಡ್ತಾರೆ ಬೆಸ್ಟ್ ಆರ್ಟಿಸ್ಟಿಕ್ ಫೋಟೋಗ್ರಾಫರ್ ಅಂತ. ಗುಲ್ಬರ್ಗದಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದ್ದೆ 1 ವಾರ. ಅದಕ್ಕೆ ಇನ್ವಿಟೇಷನ್ ಕಳಿಸಿದ್ದೆ ಅವರು, ಯಾರು ಬರ್ಲಿಕ್ಕೆ ಆಗ್ಲಿಲ್ಲ, ಬಟ್ ಸರ್ಟಿಫಿಕೇಟ್ ಕಳಿಸಿದ್ದಾರೆ ಅವರು, ಒಂದು ಅವಾರ್ಡ್ ಜೊತೆಗೆ ಇದು ಕಳಿಸಿದ್ದಾರೆ. ಸೊ ನನಗೆ ನನ್ನ ಇದಕ್ಕೆ ಕೆಲಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ, ಅದಕ್ಕೆ ಕೆಲಸದ ಸುಖ
ಪಡ್ಕೊಂಡಿದ್ದೇನೆ. ಹೆಸರು ದೇವರು ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋದು ಜನರದ್ದು ನಾನು ಲೈಕನ್ನು ಮಾಡೋದಿಲ್ಲ, ದೇವ್ರದ್ದು ಸರ್ಟಿಫಿಕೇಟ್ ಅದು ಸಾಕು. ಸೊ ಅದರಿಂದ ನಾನು ಬೆಳೆದವನು, ಕೆಲಸದಿಂದ ನಾನು ಬೆಳ್ಕೊಂಡು ಬಂದೆ. ಕೆಲಸ ನೋಡ್ತಾ ಆಮೇಲೆ ಮಂಗಳೂರಲ್ಲಿರುವಾಗ 95 ಅಲ್ಲಿ ಮೊದಲೆಲ್ಲ ಫೋನ್ ಗಿನ್ನೆಲ್ಲ ಏನಿರಲಿಲ್ಲ ಅಲ್ಲ. ಸೊ ಹೊಸ ದಿಗಂತದಲ್ಲಿ ಒಂದೊಂದು ಫೋಟೋ ಸ್ಟೋರಿ ಬಂದ್ರೆ ಪೇಪರ್ ಹುಡ್ಕೊಂಡು ಬರೋರು ಒಬ್ರು ನಾರಾಯಣ್ ಶೆಟ್ಟಿ ಅಂತ ಇದ್ರು, ಕಾರ್ಪೊರೇಟ್ರು, BJP ಕಾರ್ಪೊರೇಟ್ರು. ಪೇಪರ್ ನಂದು ಫೋಟೋ ಸ್ಟೋರಿ ಬಂದರೆ ಇಮಿಡಿಯೇಟ್ ಆ್ಯಕ್ಷನ್ ಆಗೋದು. ಪೇಪರ್ ಹಿಡ್ಕೊಂಡು ಆಫೀಸಿಗೆ ಬರೋರು, AID ಇಂಡಸ್ಟ್ರಿಯಲ್ ನಾಗೇಶ್ವರಲ್ಲಿ ಯಾರು ಅಂತ ನನ್ನ ಹಿಡ್ಕೊಂಡು ಬರೋ, ನೋಡ್ರಿ ನೀವು ಫೋಟೋ ಹಾಕಿರೋದಕ್ಕೆ ಅಲ್ಲಿ ಡೆವಲಪ್ಮೆಂಟ್ಸ್ ಆಗಿದೆ. ಸೊ ಈ ಥರ ಹುಡ್ಕೊಂಡು ಬರೋರು. ಆ ಥರ ಹುಡ್ಕೊಂಡು ಬಂದ ಆಮೇಲೆ ಫೋಟೋದ ಬಗ್ಗೆ ಡೆವಲಪ್ಮೆಂಟ್ಸ್ ಆಗಿ ಲೆಟ್ರ್ ಬರೆದ ಒಂದು 100 ಲೆಟ್ರ್ ಇಟ್ಕೊಂಡಿದ್ದೇನೆ, ಸರ್ಟಿಫಿಕೇಟ್, ರೀಡರ್ಸ್ ಸರ್ಟಿಫಿಕೇಟ್. ನಿಮ್ಮ ಫೋಟೋರಿಂದ ಈ ಥರ ಡೆವಲಪ್ಮೆಂಟ್ಸ್ ಆಗಿದೆ, ಈ ಥರ ಕಣ್ ತೆರೆಸಿದ್ದೀರಾ ನೀವು ಅಂತ. ಆಮೇಲೆ MRPL ಒಂದು ಇದಾಯಿತು, ಹೋರಾಟ ಅಲ್ಲ, MRPL ಪೊಲ್ಯೂಷನ್ ಇದೆಯಲ್ಲ ಅದೆಲ್ಲ ಗದ್ದೆಗೆ ಬಿಟ್ಟು ಒಂದು ಗದ್ದೆ ಇಲ್ಲ. ಆವಾಗ VS ಆಚಾರ್ಯ ಇದ್ದರು, MLA ಇರಬೇಕು, ಮಿನಿಸ್ಟರ್ ಅಲ್ಲ ಆವಾಗ ಅದೇ ಹೊಸ ದಿಗಂತಲ್ಲಿ 4 ಕಾಲಮ್ ಪಿಕ್ಚರ್ ಮತ್ತೆ ಸ್ಟೋರಿ ಬಂತು. ಅದು ವಿಧಾನಸಭೆಯಲ್ಲಿ ಅದು ಪೇಪರ್ ಇಟ್ಕೊಂಡು ಅದರ ಬಗ್ಗೆ ಮಾತಾಡಿದ್ರು, ಅದು ಸಾಲ್ವ್ ಆಯ್ತು. ಸೊ ಈ ತರ ನಂದು ಕೆಲಸ ಇದ್ರಲ್ಲಿ. ನನ್ನಂದ್ರೆ ಇದು ರಾಜ್ಕುಮಾರ್ ಪಿಕ್ಚರ್ ತರ, ನಾವೊಂದು ಫೋಟೋ ಸ್ಟೋರಿ ಮಾಡಿದ್ರೆ ಸಮಾಜಕ್ಕೆ ಮೆಸೇಜ್ ಇರಬೇಕು, ಆಮೇಲೆ ಯಾರ್ದು ಸ್ಟೋರಿ ಮಾಡಿದ್ದೇವೆ ಅವ್ರಿಗೆ ಹೆಲ್ಪ್ ಆಗಿರ್ಬೇಕು, ಅದು ಪಾಸಿಟಿವ್ ಜರ್ನಲಿಸಮ್. ಸೊ ಆ ತರ ವರ್ಕ್ ಮಾಡೋದು. ಆಮೇಲೆ ನೆಗೆಟಿವ್ ಇನ್ನೊಬ್ರು ಅಗೇನ್ಸ್ಟ್ ಆ ಥರ ಇಲ್ಲ. ನಾನೊಂದು ಸ್ಟೋರಿ ಮಾಡಿದರೆ 10 ಜನ ನೋಡಿದರೆ ಅವ್ರಿಗೆ ಹೌದು ಅಂತ ಅನಿಸ್ಬೇಕು. ಆಮೇಲೆ ಯಾರ್ದು ಸ್ಟೋರಿ ಮಾಡಿದ್ದೇನೆ ಅವನು ಕಷ್ಟದಲ್ಲಿದ್ದರೆ ಅವನಿಗೆ ಆ ಸ್ಟೋರಿಯಿಂದ ಹೆಲ್ಪ್ ಆಗಬೇಕು. ಈ ಥರ ನಂದು ಫೋಟೋ ಜರ್ನಲಿಸಮ್ ಆ ಥರ. ಈಗ ಆಯ್ತು, ಇಷ್ಟೆಲ್ಲ ಆದ್ರೂ ಕೂಡ ಈಗ ಒಂದು ಮೆಸೇಜ್, ಈಗ ಹೊಸದಾಗಿ ಬಂದು ಎಂಟರ್ ಆದವ್ರಿಗೆ, ಈಗ ಈಗಿನ ಜರ್ನಲಿಸಮ್ ನೋಡ್ತಾ ಇದ್ದೀವಿ, ಹೊಸ ಜರ್ನಲಿಸಮ್ ಏನಿತ್ತು ಅನ್ಕೊಂಡು ಅವ್ರು ಒಂದೇ ಒಂದು ಮಾತು ಹೇಳೋದಾದ್ರೆ, ಈಗ ಅವರಿಗೆ ಪ್ರೆಸೆಂಟ್ ಇರೋದ್ರಲ್ಲಿ ಈಗ ಅವರು ಬೇರೆಯವರು ಈಗ ನಮ್ಮಂಥವ್ರು ಯಾರು ಸಿಕ್ಕಿದ್ರೆ ಕೇಳಿದ್ರೆ ನಾವು ಅವರಿಗೆ ಒಳ್ಳೆ ರೀತಿಯ ಗೈಡ್ ಮಾಡ್ಬೋದು. ಪ್ರೆಸೆಂಟ್ ಇರುವವರಲ್ಲಿ ಅವ್ರು ಏನು ಯಾಕೆ ಪ್ರೆಸೆಂಟ್ ಇರುವವರೆಲ್ಲ ಇದೇ ತರ ಆಗಿಬಿಟ್ಟಿದ್ದಾರೆ, ಈಗ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ. ಬದಲಾಗಿ ಮಾಡ್ಕೊಂಡು ಹೋಗೋದಾದ್ರೆ ಈಗ ಕರೆಕ್ಟ್ ಆಗಿ ಇರುವವರು ಈಗ ನಮ್ಮ ತರ ಕ್ಯಾಂಡಿಡೇಟ್ ಆ ತರ ಕ್ಯಾಂಡಿಡೇಟ್ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡು, ಈಗ ತುಂಬಾ ಜನ ಇದ್ದಾರೆ, ನಾನು ಮೆಸೇಜ್ ಮಾಡಿ ಎಷ್ಟೋ ಜನ ನಾನು ಆನ್ಸರ್ ಮಾಡ್ತೇನೆ. ಆ ತರ ಹತ್ರ ಹೋದ್ರೆ ಅವರು ಬೆಳಿಬೋದು. ಆಮೇಲೆ ನನ್ನ ಹತ್ರ ನಾನು ಕ್ಲಾಸ್ ತಗೊಳ್ಳುವಾಗ ಅದೇ ಹೇಳ್ತಾ ಇರೋದು, ಈಗ ನನ್ನ ಹತ್ರ ಬಂದು ಕ್ಲಾಸ್ ಕಲ್ತ್ರೆ ಅವರು ಡೈರೆಕ್ಟ್ ಅವನು ಈಗ 2 ಕ್ಯಾಂಡಿಡೇಟ್ ದುಬೈಯಲ್ಲಿ ವರ್ಕ್ ಮಾಡ್ತಾರೆ, ನಾನು ಟೀಚ್ ಮಾಡಿದ್ದಾರೆ. ಒಬ್ಳು ಅಮೌಂಟ್ ಟೈಮ್ಸ್ ಅಲ್ಲಿ ಇದ್ದಲ್ಲ ಮಸ್ಕತ್ ಅಲ್ಲಿ, ಇಲ್ಲಿದ್ದು 7 ಲಕ್ಷ ಸ್ಯಾಲ್ರಿ ಫೋಟೋ ಜರ್ನಲಿಸ್ಟ್. ಅವಳು ಮೌಂಟ್ ಕಾರ್ಮಲ್ ಸ್ಟೂಡೆಂಟ್. ಅಲ್ಲ, ಅವ್ರು ಸಜೆಷನ್ ಹೇಳೋದಾರೆ ಏನು ಹೇಳ್ಬೋದು? ಅದೇ ಅವರಿಗೆ ನಾನು ಹೇಳೋದಾದ್ರೆ ನಮ್ಮಂಥವ್ರದ್ದು ಏನು ಪಾಸಿಟಿವ್ ಜರ್ನಲಿಸಮ್ ಮಾಡಿದ್ದೇವೆ ಅದರಿಂದ ನಾವು ಬೆಳೆದಿದ್ದೇವೆ ಅಂತ ಸ್ಟೋರಿಗಳನ್ನು ಎಲ್ಲ ಓದಿ ಆ ಥರ ಸ್ಟೋರಿ ಮಾಡಿ. ಈಗ ನಾನು ಹೇಳಿದ್ದೇನೆ, ಸಮಾಜಕ್ಕೆ ಒಂದು ಮೆಸೇಜ್ ಆಮೇಲೆ ಯಾವ್ದು ಸ್ಟೋರಿ ಮಾಡ್ತೀರಿ, ಯಾರ್ದು ಸ್ಟೋರಿ ಬರುತ್ತೆ ಅವ್ರಿಗೂ ಹೆಲ್ಪ್ ಆಗ್ಬೇಕು. 10 ಜನ ನೋಡುವಾಗ ಇವ್ರು ಮಾಡಿದ ಹೌದು ಕರೆಕ್ಟ್ ಅಂತ ಅನ್ಸ್ಕೊಳ್ಬೇಕು. ಸೊ ಆ ತರ ಮಾಡ್ಬೇಕು. ಅದು ಪಾಸಿಟಿವ್ ಜರ್ನಲಿಸಮ್ ಅಂದ್ರೆ ಇದು ಕಮರ್ಷಿಯಲ್ ಅಲ್ಲ, ಬಿಸ್ನೆಸ್ ಅಲ್ಲ. ಅದು ಈಗೆಲ್ಲ ಕಮರ್ಷಿಯಲ್ ಬಿಸ್ನೆಸ್ ಆಗಿದೆ, ಆ ತರ ಆಗಿದೆ. ಅದಲ್ಲ ಜರ್ನಲಿಸಮ್. ನೀವು ಪಾಸಿಟಿವ್ ಜರ್ನಲಿಸಮ್ ಮಾಡ್ಬೇಕು. ಈಗ ನಾನೇನು ಉದಾಹರಣೆ ಕೊಟ್ಟೆ ಅಲ್ಲ, ರಾಜ್ಕುಮಾರ್ ಪಿಕ್ಚರ್ ತರ. ರಾಜ್ಕುಮಾರ್ ಪಿಕ್ಚರ್ ನಾನು ಒಂದು ನೋಡ್ಲಿಲ್ಲ, ಬಟ್ ನಾನು ನೋಡದೆ ಅವ್ರದ್ದು ಹಾಡು ಕೇಳಿ ಹಾಡು ಬರುತ್ತೆ ನನಗೆ. ಯಾಕಂದ್ರೆ ಆ ತರ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ, ಆ ತರ ಇರಬೇಕು. ಈಗ ಇತ್ತೀಚೆಗೆ ಅಂತ ನನಗೇನೆ ಒಂದು ಎಷ್ಟೋ ನಾನು ಪೇಪರ್ ನೋಡೋದಿಲ್ಲ, TV ನೋಡೋದಿಲ್ಲ, ಯಾಕಂದ್ರೆ ಆ ಥರದ್ದು ಸ್ಟೋರಿ ಬರೋದೇ ಇಲ್ಲ, ಬರ್ತಾ ಇಲ್ಲ ಆ ಥರ. ಸೊ ಅದರಿಂದಾಗಿ ನಮಗೆ ಒಳ್ಳೇದಾಗಬೇಕಲ್ಲ, ಬೆಳಿಬೇಕಲ್ಲ, ನಾವು ಕೆಳಗಡೆ ಹೋಗೋದಲ್ಲ ಮೇಲ್ಗಡೆ ಹೋಗ್ಬೇಕು. ಈ ಥರ ಸ್ಟೋರಿ ಎಲ್ಲ ಬರೋದೆಲ್ಲ ಕೆಳಗಡೆ ಹೋಗುವಂಥದ್ದು, ಆ ಥರ ಅಲ್ಲ, ಅದು ಜರ್ನಲಿಸಮ್ ಅಲ್ಲ. ಸೊ ಅದರಿಂದಾಗಿ ಈಗಿನವರಿಗೆ ಆ ಥರ ಪ್ರೆಸೆಂಟ್ ಇರೋದ್ರಲ್ಲಿ ಅದು ನೋಡಲಿಕ್ಕೆ ಸಿಗೋದಿಲ್ಲ. ಯಾರಾದರೂ ನನ್ನಂಥವ್ರ ಒಂದು 4-5 ಜನ ಇದ್ದರೆ ಅಂಥವ್ರನ್ನ ಹುಡುಕೊಂಡು ಅಂಥವರ ಗೈಡ್ ತಗೊಂಡಾದ್ರೆ ಅವರು ನೇಮು ಫೇಮ್ ಈಗ ನಾವು ಹೆಂಗೆ ಮಾಡೋದು ಮಾಡಬಹುದು. ಇಲ್ಲ ಆದರೆ ಪುಸ್ತಕದ ಬದನೆ ಸರ್ಟಿಫಿಕೇಟ್ ಕೊಡ್ತಾರೆ. ನಾನು ನನ್ನ ಸ್ಟೂಡೆಂಟ್ಗಳಿಗೆ ಅದೇ ಹೇಳೋದು, ಜರ್ನಲಿಸಮ್ ಓದ್ಕೊಂಡು ಡಿಗ್ರಿ ಓದ್ಕೊಂಡು ಅಷ್ಟು ದುಡ್ಡು ಲಕ್ಷಗಟ್ಟಲೆ ದುಡ್ಡು ಕೊಟ್ಕೊಂಡು ಬರ್ತಾರೆ. ಅವರಿಗೆ ಕೇಳಿದರೆ ವಾಟ್ ಈಸ್ ದ ಜರ್ನಲಿಸಮ್ ಕ್ಯಾನ್ ಐ ಎಕ್ಸ್ಪ್ಲೈನ್ ಆನ್ಲೈನ್ ಅಂತ ಹೇಳಿ ಗೊತ್ತಿಲ್ಲ. ಬೇಸಿಕ್ ಅದು, ಮನೆ ಕಟ್ಟರೆ ಫೌಂಡೇಶನ್ ಅದು, ಅದೇ ಗೊತ್ತಿಲ್ಲ ಆದರೆ ಮತ್ತೆ ಏನು ಸಾಧನೆ ಮಾಡ್ತಾರೆ ಅವರು. ಆಮೇಲೆ ಅವರು ಏನು ಓದಿದ್ರೆ ಅದರಲ್ಲಿ ಅವರಿಗೆ ದಾರಿ ತೋರಿಸೋದಿಲ್ಲ, ದಾರಿ ಇಲ್ಲ, ಸರ್ಟಿಫಿಕೇಟ್ ಅಷ್ಟು. ನಮ್ಮ ಹತ್ರ ಬಂದ್ರೆ ಹಂಗೆ ಅಲ್ಲ, ಅವ್ರು ದಾರಿ ತೋರಿಸ್ತೇವೆ ನಾವು. ಎಜುಕೇಶನ್ ಅದು ಇರಬೇಕು. ಸುಮ್ಮನೆ ನೀವು MSc ಮಾಡಿ ಏನು ಕೆಲಸನೆಲ್ಲ ಏನು ಮಾಡಲ್ಲ, ಪ್ರಯೋಜನ ಏನು? ಎಜುಕೇಶನ್ ಅಂದ್ರೆ ಜ್ಞಾನ, ನಿಮ್ಗೆ ದಾರಿ ತೋರಿಸ್ಬೇಕು. ಅದು ಇಲ್ಲ ಎಜುಕೇಶನ್, ಅದು ಇಲ್ಲ. ಆಮೇಲೆ ನಮ್ಮ
ಸ್ಟೂಡೆಂಟ್ಗಳು ಹಂಗೆ ಇದ್ದಾರೆ. ಯಾರೋ 100ರಲ್ಲಿ ಒಬ್ರು ಇರ್ತಾರೆ ನನ್ನಂಥವ್ರು. ಮಿಕ್ಕಿದವರು ತಂದೆ ತಾಯಿ ದುಡ್ಡು ಕೊಡ್ತಾರೆ, ಹೋಗ್ತಾರೆ, ಮಜಾ ಮಾಡ್ತಾರೆ, ಸರ್ಟಿಫಿಕೇಟ್ ತರ್ತಾರೆ. ಸರ್ಟಿಫಿಕೇಟ್ ಕೆಲಸ ಮಾಡುತ್ತಾ? ಸರ್ಟಿಫಿಕೇಟ್ ಇಲ್ಲ. ಈ ಥರ ಎಕ್ಸ್ಪರ್ಟ್ ಆದರೆ ನೇಮು ಫೇಮು ಒಳ್ಳೆ ಕಂಪನಿ ಕರೆದು ಕೆಲಸ ಕೊಡ್ತಾರೆ. ಅದಲ್ಲದಿದ್ರು ನೀವು ಓನ್ ಮಾಡು. ಈಗ ನಾನು ಮಾಡ್ತಾ ಇದ್ದೆ ನಾನು ಆ ಥರ. ಇದು ಬೇಕು. ಈ ಥರ ಇದ್ದರೆ ನೇಮು ಫೇಮು ಲೈಫ್ ಮಾಡ್ಬೋದು. ನನ್ನ ಸ್ಟೂಡೆಂಟಿಗೆ ಅದೇ ಹೇಳೋದು ನಾನು. ನೀವು ಸರ್ಟಿಫಿಕೇಟ್ ಕೆಲಸ ಮಾಡೋದಲ್ಲ, ಮಾಡುತ್ತಾ? ಇಲ್ಲ. ಈಗ ನಿನ್ನ ಅದು ಓದಿದ್ದೆ, ಅದು ಓದಿದ್ರಿಂದ ಅದು ಏನು ಕೆಲಸ ಮಾಡ್ತದೆ ಮಾಡಿ ತೋರಿಸು ಅಂತ ಹೇಳ್ತೇನೆ, ಗೊತ್ತಿಲ್ಲ. ಯಾಕೆಂದ್ರೆ ಅವ್ನು ಕಲಿಸಿದವ್ರು ಅವರಿಗೆ ಗೊತ್ತಿಲ್ಲ. ಅವರು ಪುಸ್ತಕದ ಬದನೆಕಾಯಿ 1947 ಓದಿದ್ದಾರೆ. ಜರ್ನಲಿಸಮ್ ಹಂಗೆ ಅಲ್ಲ, ಡೇ ಬೈ ಡೇ ಇಂಪ್ರೂವ್ ಆಗುತ್ತೆ. ಈಗ ನಾನು ಈಗಲೂ ಅಷ್ಟೇ, ಇವತ್ತು ನಾನು ಓದ್ತಾ ಇದ್ದೇನೆ, ನೋಡಿದ್ರೆ ನಾಳೆ ಇನ್ನೂ ಡೆವಲಪ್ಮೆಂಟ್ಸ್ ಆಗಬಾರ್ದು. ಇವನ್ ನನ್ನ ಗುರುನು ಹಂಗೆ, ಯತ್ನ ಮಂಗಳೂರು ಅಂತ, ಉದಯವಾಣಿ ಫಸ್ಟ್ ಫೋಟೋಗ್ರಾಫರ್. ಅವರು ಇವತ್ತು ಒಂದು ಫೋಟೋ ತೆಗೆದ್ರೆ ನನ್ನ ಅವರ ಶಿಷ್ಯ ಅಸಿಸ್ಟೆಂಟ್ ಅದನ್ನು ಕಾಪಿ ಮಾಡಿ, ನಾಳೆ ನೋಡಿದ್ರೆ ಅದಕ್ಕಿಂತ ಬೆಟರ್ ಇನ್ನೊಂದು ಮಾಡಿರ್ತಾರೆ ಅವರು, ನಾಳೆ ಅದನ್ನು ಫಾಲೋ ಮಾಡ್ತೇನೆ ನಾನು. ಅದು ಬೇಕು, ಅದು ಕ್ರಿಯೇಟಿವಿಟಿ. ಸುಮ್ಮನೆ ಯಾವುದೋ ಮದುವೆ ಫೋಟೋಗ್ರಾಫರ್ ರಿಸೆಪ್ಷನ್ ಥರ ಗ್ರೂಪ್ ತೆಗೆಯೋದು, ಅದು ನ್ಯೂಸ್ ಪಿಕ್ಚರ್ ಅಲ್ಲ. ಈಗ ನೀವು ಪೇಪರಿಗೆ ಏನು ಹೇಳ್ತಾರೆ, ನ್ಯೂಸ್ ಪಿಕ್ಚರ್ ಅಂತ ಹೇಳ್ತಾರೆ. ಎಲ್ಲ ಮದುವೆ ಥರ ನಿಂತ್ಕೊಂಡಿದ್ದ ನ್ಯೂಸ್ ಪಿಕ್ಚರ್. ಅದೇ ನಾನು ಹೇಳಿದ್ದಲ್ಲ, ಬೇರೆಯವರು ನಾನು ಕವರ್ ಮಾಡ್ತಾ ಇದ್ದದ್ದು, ಬೇರೆಯವ್ರದ್ದು ತೆಗ್ದದ್ದು ನಾನು ತೆಗ್ದದ್ದು 100% ಡಿಫ್ರೆನ್ಸ್ ಇದೆ. ನಂದು ಎಕ್ಸ್ಪ್ರೆಸ್, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಪೇಜ್ 1 ಹೋಗ್ತಿತ್ತು, ಬೇರೆಯವ್ರದ್ದೆಲ್ಲ ಪೇಜ್ 3 ಹೋಗ್ತದೆ. ಬಟ್ ಇದಕ್ಕೆ ನಾನು ಒಂದೆರಡು ಉದಾಹರಣೆ ಕೊಡ್ತೇನೆ. ಇದ್ರ ಪಿಕ್ಚರ್ ಸರೋಜಾದೇವಿಗೆ ಯಡಿಯೂರಪ್ಪ CM ಇದ್ದಾಗ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ಕೋರಮಂಗಲದಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ ಪ್ರಶಸ್ತಿ ಪ್ರದಾನ. ಸೊ ಎಲ್ಲ ಫೋಟೋಗ್ರಾಫರು ಎಲ್ಲರೂ ತೆಗೆದ್ರೆ ಮಾಮೂಲು ಗೊತ್ತಲ್ವಾ ನಿಮಗೆ, ಅದೇ ಕೊಡೋದಂದರೆ ಈಗ ಕೊಡೋದು ತೆಗಿತಾರೆ, ಎಲ್ಲರೂ ಕೊಡೋದು ತೆಗೆದ್ರು. ಇನ್ನು ಇನ್ಫಾರ್ಮೇಷನ್ ಆಫೀಸರು, CM ಫೋಟೋಗ್ರಾಫರ್ ಎಲ್ಲ ಅದನ್ನೇ ತೆಗೆದ್ರು. ನಂದೇನು ಫೋಟೋ ಗೊತ್ತಾ ನಿಮಗೆ? ನಂದೇನು ಫೋಟೋ ಅಂದರೆ, ಅವರಿಗೆ ಇದು ಅವಾರ್ಡ್ ಕೊಟ್ಟು ಫೆಲಿಸ್ಟೇಷನ್ ಎಲ್ಲ ಮಾಡ್ತಾರಲ್ಲ, ಫೆಲಿಸ್ಟೇಷನ್ ಮಾಡಿ ಇವರು ಸರೋಜಾದೇವಿ ಹಿಂಗೆ ಮಾಲೆ ಹಾಕಿರ್ತಾರೆ, ಮಾಲೆ ಹಿಂಗೆ ತೆಗಿತಾ ಇದ್ದಾರೆ, ಕರೆಕ್ಟ್ ಫೇಸಿಗೆ ಇದೆ. ಪಕ್ಕದಲ್ಲಿ ಯಡಿಯೂರಪ್ಪ ಇದ್ದಾರೆ, ಯಡಿಯೂರಪ್ಪ ಹಿಂಗೆ ಲೈನ್ ನೋಡಿ ಹಿಂಗೆ ನೋಡ್ತಾರೆ. ಅದು ಪಿಕ್ಚರ್ ನಾನು ಎಕ್ಸ್ಪ್ರೆಸ್ ಕ್ಯಾರಿಡ್ ಪೇಜ್ 1 ಆಕ್ಷನ್ ಫೋಟೋ. ಅದು ನ್ಯೂಸ್ ಪಿಕ್ಚರ್. ಸುಮ್ಮನೆ ಮದುವೆ ಥರ, ಅದು ಮದುವೆ ಆಲ್ಬಮ್ಮ. ನ್ಯೂಸ್ ಫೋಟೋ ಅಂದರೆ ಏನು? ಸರಿ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಇದು ಒಂದು ಹೇಳಿದ್ದೆ ನಾನು. ಈ ಥರ 1000 ಮಾಡಿದ್ದೇನೆ. ಇನ್ನು ಬಾಂಬೆಯಲ್ಲಿ ಕೂಡ ನಾನು ಹೆಸರು ಮಾಡಿದ್ದು 45 ಡೇಸಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟಿದ್ದು ಅಕ್ರೆಡಿಟೇಷನ್ ಕಾರ್ಡ್ ತಗೊಂಡಿದ್ದೆ. ಶರದ್ ಪವಾರ್ CM ಇದ್ದಾರೆ. 45 ಡೇಸಲ್ಲಿ ಆ ಥರ ವರ್ಕ್ ಮಾಡಿದ್ದೇನೆ. ಇದೇ ಕನ್ನಡ ಪೇಪರ್, ಕರ್ನಾಟಕ ಮಾಲ. ಯಾಕೆ ಅಂದರೆ ನನ್ನ ಕೆಲಸ ನೋಡಿ ಟೈಮ್ಸ್ ಆಫ್ ಇಂಡಿಯಾ, ಎಕ್ಸ್ಪ್ರೆಸ್, ಫೋಟೋ ಎಡಿಟರ್ ಎಲ್ಲ ನನಗೆ ಫ್ರೆಂಡ್ ಆಗಿದ್ರು. ನಂದು ಕೆಲಸ ಒಳ್ಳೆಯದು, ಅದನ್ನು ನೋಡಿ ಅವರು ಫ್ರೆಂಡ್ ಮಾಡ್ತಿದ್ರು ನನ್ನನ್ನು. ಇಲ್ಲಾಂದರೆ ಹತ್ರನೇ ಸೇರಿಸ್ತಾ ಇರಲಿಲ್ಲ, ಅಷ್ಟು ದೊಡ್ಡವರು. ಅದು ಬೇರೆ, ನನ್ನ ಹತ್ರ ಮಿನಿಮಮ್ ಕ್ಯಾಮರಾ 50 mm ಒಂದು ನಾರ್ಮಲ್ ಲೆನ್ಸ್. ಅವ್ರ ಹತ್ರ ಹಂಗಲ್ಲ, ಇಷ್ಟಿಷ್ಟು ರಾಶಿ ಲೆನ್ಸು, ಹೈ ಕ್ಲಾಸ್ ಕ್ಯಾಮರಾಸ್, ಅಷ್ಟು ದೊಡ್ಡ ಪೇಪರ್ನವರಲ್ಲ. ಬಟ್ ನಾನು ಅದರಲ್ಲೇ ಆಟ ಆಡಿದೆ, ತಲೆಯಲ್ಲಿ ನನ್ನ ಕ್ಯಾಮರಾ ತಲೆಯಲ್ಲಿ ಆಟ ಆಡಿದೆ. ಸೊ ಅದರಿಂದ ನನಗೆ 45 ಡೇಸಲ್ಲಿ ಅಕ್ರೆಡಿಟೇಷನ್ ಕಾರ್ಡ್ ತಗೊಂಡಿದ್ದೇನೆ ಮಹಾರಾಷ್ಟ್ರ ಶರದ್ ಪವಾರ್ CM ಇದ್ದಾಗ. ಸೊ ಆಮೇಲೆ ಬಿಂದಾಸ್ ಇಡೀ ಬೊಂಬೆ ಓಡಾಡ್ತಾ ಇದ್ದೆ. ಕೊಳದೇವೆ ನಮಸ್ಕಾರ. ಇದುವರೆಗೂ ತಮ್ಮೆಲ್ಲ ವಿಷಯಗಳನ್ನೆಲ್ಲ ಫುಲ್ ಡೀಟೇಲಾಗಿ ಹೇಳ್ಬಿಟ್ರಿ. ನಮಗೆ ನಮ್ಮ ವೀಕ್ಷಕರಿಗೆ ಕೊನೆದವನು ಮಾತಾಡೋದವ್ರೆ. ಕೊನೆ ಮಾತೇನು ಅದೇ ಹೇಳಿದಲ್ಲ ನಾನು ಪಾಸಿಟಿವ್ ಜರ್ನಲಿಸಮ್. ಈಗ ಪ್ರೆಸೆಂಟ್ ಈ ಫೀಲ್ಡಲ್ಲಿ ಬರುವವರಿಗೆ ಕರೆಕ್ಟ್ ಆಗಿರೋರು ತಿಳಿಯಿರಿ, ಕರೆಕ್ಟ್ ಆಗಿರುವ ದಾಖಲೆ ಸಮೇತ ಇರುವಂಥ ಸ್ಟೋರಿ ಮಾಡಿರಿ. ದಾಖಲೆ ಇಲ್ಲದೆ ಮಾಡೋದು ಅದೆಲ್ಲ ಇದು ಪಾಸಿಟಿವ್ ಜರ್ನಲಿಸಮ್ ಅಲ್ಲ. ಸೊ ಈಗ ನನ್ನ ಹತ್ರ ನಾನು ಆ ಥರ ಸ್ಟೋರಿ ಮಾಡಿದ್ರು. ಇನ್ನೊಂದು ಹೇಳ್ತೇನೆ, ದೊಡ್ಡ ಇದು ಗುಲ್ಬರ್ಗದಲ್ಲಿರುವಾಗ ಸುಪಾರಿ ಕಿಲ್ಲರ್ ಶೇಖ್ ಹುಸೇನ್ ಇಬ್ರಾಹಿಂ ಅಂತ ಗುಲ್ಬರ್ಗ ಜೈಲಲ್ಲಿ ಹಾಕಿದ್ರು. ಸೊ ಆವಾಗ 97 ಆವಾಗ ಮೊಬೈಲ್ ಏನಿಲ್ಲ ಅಲ್ಲ, GN ಕರೆಸ್ಪಾಂಡೆಂಟ್ ಅಲ್ಲಿ. ಸೊ ನನಗೆ ಹಿಂದಿ ಎಲ್ಲ ಬರ್ತಿದ್ದಲ್ಲ. ಆವಾಗ ನಾನು ಹೇಳಿದೆ, ಸರ್ ಈ ಥರ ಸರಿ, ನೀನು ಲ್ಯಾಂಗ್ವೇಜ್ ಎಲ್ಲ ಬರ್ತವೆ ಅಲ್ಲ, ಅವ್ರ ಥರನೇ ವೇಷ ಹಾಕ್ಕೊಂಡು ಹೋಗು, ಜೈಲಿಗೆ ಹೋಗಿ ಅವ್ನು ಇಂಟ್ರ್ಯೂ ಮಾಡ್ಕೊಂಡು ಬಾ ಅಂತ ಟೇಪ್ ರೆಕಾರ್ಡ್ ಇಲ್ಲಿ ಇಟ್ಕೊಂಡು ಹೋದೆ. ಟೇಪ್ ರೆಕಾರ್ಡ್ ಇಲ್ಲಿ ಇಟ್ಕೊಂಡು ಜೈಲಿಗೆ ಹೋದೆ. ಶ್ರೀಧರ ಮೂರ್ತಿ ಅಂತ ಬೆಂಗಳೂರಿನವರು ಒಬ್ಬರು ಜೈಲರು ಅಲ್ಲಿ. ಅವರಿಗೆ ನಾನು ಜರ್ನಲಿಸ್ಟ್ ಅಂತ ಗೊತ್ತಿಲ್ಲ, ಅಲ್ಲಿ ಅವರು ಲೋಕಲ್ ಥರ ವೇಷ ಹಾಕ್ಕೊಂಡು ಟೇಪ್ ರೆಕಾರ್ಡ್ ಇಲ್ಲಿ ಇಟ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು, ನಾನು ಅವನ ಊರಿನಿಂದ ಬಂದಿರೋದು, ಅವರ ವೈಫಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವ್ರ ಹತ್ರ ಮಾತಾಡಿಸ್ಬೇಕು, ಹೋದೆ. ಬಂದು ಅವನಿಗೆ ಹೇಳಿದ್ದೇನೆ, ಅವ್ರಿಗೆ ಗೊತ್ತಲ್ಲ, ಓಪನ್ ಆಗಿಲ್ಲ, ಅವ್ರಿಗೆ ಸುಲಭ ಆಗುತ್ತೆ ಸ್ವಲ್ಪ ಇದೆ ಅಂತ ಎಲ್ಲ ಮಾತಾಡಿದೆ. ಯಾರು ಮಾಡಿಸಿದ್ರು, ಯಾರು ದುಡ್ಡು ಕೊಟ್ಟರು, ಹೆಂಗೆ ಫುಲ್ಲು ರೆಕಾರ್ಡ್ ಮಾಡಿದೆ. ರೆಕಾರ್ಡ್ ಮಾಡಿಕೊಂಡು ಮೋಹನ್ಗೆ ಬಂದು ಕೊಟ್ಟೆ. 4 ದಿವಸ ಪೇಜ್ 1 ಎಕ್ಸ್ಕ್ಲೂಸಿವ್ ಸ್ಟೋರಿ ಹೊಡಿದ್ರು. ಆವಾಗ ಹೇಳಿದೆ, 3-4 ದಿನ ಚುಡ್ಕೆ
ಮೇರೆಗೂ ಕೋರ್ಟ್ ಪ್ರೊಡ್ಯೂಸ್ ಕರ್ನಾಟಕ ಅಂತ 4 ದಿವಸ ಮತ್ತೆ ಕೋರ್ಟಿಗೆ ಇದೆ. ಕೋರ್ಟು ಬೆಳಿಗ್ಗೆ 9:30ಯಿಂದ 5 ಗಂಟೆವರೆಗೆ ಕಾದು ಕೋರ್ಟು ಪ್ರೊಡ್ಯೂಸ್ ಮಾಡಿ ಫೋಟೋ ತೆಗೆದೆ. ಎಕ್ಸ್ಕ್ಲೂಸಿವ್ ಪ್ರಜಾವಾಣಿ ಕಾರ್ಡ್ ಮಾತ್ರ ಇಲ್ಲ, ಯಾವ ಪೇಪರು ಇಲ್ಲ. ಬೆಳಿಗ್ಗೆ 9:30ಯಿಂದ ಸಾಯಂಕಾಲ 5:15ವರೆಗೆ ನನಗೆ ತಿಂಡಿಲ್ಲ, ನೀರಿಲ್ಲ, ಏನಿಲ್ಲ. ಪೊಲೀಸ್ ಜೀಪ್ ಬರುವಾಗ ನಾನು ಎದ್ದು ಇಲ್ಲ. ಕೊನೆಗೆ ಹೆಸರು ಕರೀತಾರೆ, ಅವ್ರ ಹತ್ರ ಕೇಳಿ, ಸರ್ ಈ ಥರ ಒಂದು ಚಾನ್ಸ್ ಇದೆ. ಅವರು 5:00ವರೆಗೆ ಕೋರ್ಟ್ ಕ್ಲೋಸ್ ಆಗಿದೆ, 5:15ವರೆಗೆ ಬರ್ಬೋದು ನೋಡಿ, ತರ್ಬೋದು. ಹಂಗೆ ಕರೆಕ್ಟ್ 5:20ಕ್ಕೆ ತಂದರು. ಇದು ರಾಡ್ ಎಲ್ಲ ಹಾಕಿ ಚಟ ಅಂತ 4 ಫ್ರೈ ಮಾಡಿದೆ. ಕಾಂಪೌಂಡ್ ಅವ್ರಿಗೊಂಡು ಬಂದು ಸರ್ಕಲಲ್ಲಿ ಕಾಮತ್ ಹೋಟೆಲಿದೆ, ಇಡ್ಲಿ ವಡ ತಿಂದ್ಕೊಂಡು ಆಫೀಸಿಗೆ ಹೋಗಿ ಪಿಕ್ಚರ್ ಡೌನ್ಲೋಡ್ ಮಾಡಿ 4 ದಿವಸ GN ಮೋಹನ್ ಬೈಲೈನ್ ಸ್ಟೋರಿ ಹೊಡೆದರು. ಅದನ್ನು ನೋಡಿಬಿಟ್ಟು ಮಹಾರಾಷ್ಟ್ರ ಪೊಲೀಸ್ ಬಂದರು. ನಮ್ಮ ಹತ್ರ ಸ್ವಲ್ಪ ಡಾಕ್ಯುಮೆಂಟ್ಸ್ ಇದೆ, ಎಲ್ಲಿದೆ ಕೊಡಿ. ಅವರು ಎಕ್ಸ್ಚೇಂಜ್ ಮಾಡಿ ಇನ್ನೊಂದು 2-3 ಸ್ಟೋರಿ ಮಾಡಿದರು. ಸೊ ಈ ಥರ ನಮ್ಮ ಕೆಲಸ. ಸೊ ಇದು ಜರ್ನಲಿಸಮ್. ಫ್ಯಾಕ್ಟ್ಸ್, ಅವನು ಏನು ಮಾಡಿದ್ದಾನೆ, ಯಾರು ಮಾಡಿದ್ದಾನೆ ಎಲ್ಲ ಹೇಳಿದ. ಈ ಥರ ಫ್ಯಾಕ್ಟ್ಸ್ ಸ್ಟೋರೀಸ್ ಬೇಕು. ಈಗಿನವರೆಲ್ಲ ಅವರು ಹೇಳಿದರು, ಇವರು ಹೇಳಿದರು, ಅದು ಜರ್ನಲಿಸಮ್. ನಾವು ಮಾತ್ರ ತಪ್ಪು ಮಾಡೋದಲ್ಲ, ನಮ್ಮ ರೀಡರ್ಸ್ಗೆ ಅವರಿಗೆ ನಾವು ಮೋಸ ಮಾಡಿದಂಗೆ ಅದು ಯಾವತ್ತೂ ಮಾಡಬಾರ್ದು. ಸತ್ಯ ಹೇಳಬೇಕಲ್ವ ನಾವು. ಸೊ ನಾವು ಒಬ್ಬರು ಸುಳ್ಳಿಂದ, ಉದಾಹರಣೆಗೆ 100 ಜನ ನೋಡೋ 100 ಜನರಿಗೆ ಸುಳ್ಳು ಹೇಳಿದಾಗ ಆಗಲ್ಲ, ಅದು ಜರ್ನಲಿಸಮ್ ಅದು. ಸೊ ಯಾವುದು ಇದ್ರೂ ಪಾಸಿಟಿವ್ ಜರ್ನಲಿಸಮ್ ಮಾಡಿ. ಪಾಸಿಟಿವ್ ಜರ್ನಲಿಸಮಲ್ಲಿ ನೋಡಿ, ನಾನು ಹೇಳಿದ್ದಲ್ಲ, ನಾನು ಆ ಬ್ಲೈಂಡ್ ಫ್ಯಾಮಿಲಿ ಇದು ಮಾಡಿದ KPJ ಅಬ್ದುಲ್ ಕಲಾಂ ನ್ಯಾಷನಲ್ ಅವರೇ ಹುಡ್ಕೊಂಡು ಬಂದು ಕೊಟ್ಟರು. ಆ ಥರ ಇರಬೇಕು. ಆಮೇಲೆ ಈ ಥರ ತುಂಬ ಮಾಡಿದ್ದೇನೆ. ಇದು ಒಂದೊಂದು ಉದಾಹರಣೆ ಕೊಟ್ಟಿದ್ದೆ ನಾನು. ನೀವು ಉದಾಹರಣೆ ಇದು ನಾನು ವರ್ಕ್ ಮಾಡಿ 1000 ಇದೆ, ಬಟ್ ಒಂದೊಂದು ಉದಾಹರಣೆ ಕೊಟ್ಟೆ ಅಲ್ಲ. ಸೊ ಈ ಥರ ಮಾಡಿದರೆ ಅದು ಪಾಸಿಟಿವ್ ಜರ್ನಲಿಸಮ್. ಆಮೇಲೆ ನೇಮು ಫೇಮು ಆಟೋಮೆಟಿಕ್ ಹಿಂದೆ ಬರ್ತದೆ. ಸಂತೋಷವಾಗಿ ನೋಡಿ ಇಷ್ಟು ಇದಾದರೂ ಮೊದಲು ಹೆಂಗೆ ಸ್ಟಾರ್ಟ್ ಮಾಡಿದ್ದೇನೆ ಕೆಲಸ, ಅದೇ ಥರ ಈಗಲೂ ಕೆಲಸ ಮಾಡ್ತೇನೆ ನಾನು. ಅದು ಅದರದ್ದು ಉಲ್ಲಾಸ ಉತ್ಸಾಹ ಅದು ಬೇಕು. ಥ್ಯಾಂಕ್ ಯು ಪಡಲಿ. ಇಷ್ಟೆಲ್ಲ ಹೇಳಿದ್ರಲ್ಲ ನೀವು, ತುಂಬ ಗ್ರೇಟ್. ಥ್ಯಾಂಕ್ ಯು ಸರ್.